Press the bell icon on the YouTube app and never miss another update. Hi students, good morning everyone. So welcome to the online classes. So today we are going to continue the coordinate geometry, that is the basic concepts. So now we have to summarize some of the basic what we have learned yesterday. So yesterday we have learnt about the section formulae. So that is one of that is internal division, external division. So that is we have found the formula to find the point which divides the given line segment joining the given 2 points. So internally, so that is in the ratio m is to n. So then the coordinates of that point, it is given by the formula, that is m into x2 plus n into x1 divided by m plus n. And the y coordinate is m into y2 plus n into y1 divided by m plus n. So here this is the formula to find the coordinates of the point which divides the given 2 points, the line joining the given 2 points, where the coordinates of the 2 points are x1, y1 and x2, y2. That is, it is given by this formula. Similarly, so the coordinates of the point, so which divides the given points, 2 points, the line joining the 2 points, that is one point is x1, y1 and the second point is x2, y2. If we consider the point, so that is externally. If we take the point P which divides the given 2 points, line joining the given 2 points externally in the ratio, that is m is to n. That is AP distance is m and BP distance is n. Then it is given by the formula, that is we have to replace plus n by minus n in the above formula, divided by m minus n and m into y2 minus n into y1 divided by m minus n. So these formulae internal division formula ಇರಬಹುದು ಅಥವಾ ಎಕ್ಸ್ಟರ್ನಲ್ ಡಿವಿಷನ್ ಫಾರ್ಮುಲಾ ಇರಬಹುದು. ನಾವು ಎಲ್ಲೋ ಮಧ್ಯದಲ್ಲಿ ಕಾಂಪಿಟೇಟಿವ್ ಪಾರ್ಟ್ ಅಲ್ಲಿ ಅಥವಾ ಬೇರೆದು ಲಿಂಕ್ ಆಗಿರುವಂತಹ ಪ್ರಾಬ್ಲಮ್ಸ್ ಅಲ್ಲಿ ನಾವು ಮಧ್ಯದಲ್ಲಿ ಈ ಫಾರ್ಮುಲಾನ ನಾವು ಕೂಡ ಯೂಸ್ ಮಾಡುವಂಥದ್ದು ನಮಗೆ ಸಂದರ್ಭದಲ್ಲಿ ಬರುತ್ತದೆ. ಅದಕ್ಕೆ ಇದು ಕೂಡ ಗೊತ್ತಿರಬೇಕು. ತುಂಬಾ ಜನ ಏನ್ ಪ್ರಾಬ್ಲಮ್ ಇಲ್ಲಿ ತಪ್ಪು ಮಾಡ್ತೀರಾ ಅಂತಂದ್ರೆ, ಸೊ ಇಲ್ಲಿ mx1 ಅಂತ ಬರ್ಕೊಂಡ್ಬಿಡ್ತೀರಾ, mx1 ಪ್ಲಸ್ nx2 ಅಂತ ಬರೀತೀರಾ, ಅವಾಗ ಕೂಡ ಇದು ತಪ್ಪಾಗುತ್ತೆ. ಅದಕ್ಕೆ ಯಾವಾಗಲೂ ಇದಕ್ಕೊಂದು ಮೆಥಡ್ ಅಲ್ಲಿ ಜ್ಞಾಪಕ ಇಟ್ಕೊಳ್ಳೋದು ಅಂದ್ರೆ m ಯಾವಾಗಲೂ ಈ x2 y2 ಪಾಯಿಂಟಿನ ಕೋಆರ್ಡಿನೇಟ್ಸ್ ಜೊತೆ ಇರುತ್ತೆ, n ಯಾವಾಗಲೂ ಸೊ x1 y1 ಈ ಪಾಯಿಂಟಿನ ಕೋಆರ್ಡಿನೇಟ್ಸ್ ಜೊತೆಯಲ್ಲಿ ಬರ್ಕೋಬೇಕು. m ಇಂಟು x2 ಪ್ಲಸ್ ನೋಡಿ ಇಲ್ಲಿ ಬರುತ್ತೆ m ಇಂಟು y2, ಯಾವಾಗಲೂ x2 y2 m ಜೊತೆಯಲ್ಲಿ ಇರಬೇಕು. n ಜೊತೆಯಲ್ಲಿ x1 ಮತ್ತೆ y1 ಬರಬೇಕು. ಹಾಗಾಗಿ ಸೊ ಈ ಎರಡು ಫಾರ್ಮುಲಾನ ನಾವು ಆಲ್ರೆಡಿ ನಿನ್ನೆ ಅದನ್ನ ಕಲಿತಿದ್ದೀವಿ. ಈಗ ಅದೇ ತರನೇ ಸಪೋಸ್ ಇಂಟರ್ನಲ್ ಡಿವಿಷನ್ ಫಾರ್ಮುಲಾನ ಯೂಸ್ ಮಾಡಿಕೊಂಡು, ಸೊ ಸಪೋಸ್ a and b are the given 2 points. Suppose p is the midpoint of, that is AB, then both the ratios are same. That is both m equal to n ಅಂತ ರೆಡ್ಯೂಸ್ ಆಗಿಬಿಡುತ್ತೆ. ಸೊ ಎರಡು ಈಕ್ವಲ್ ಇದ್ದಾಗ, ಸೊ ದೆನ್ m ಈಕ್ವಲ್ ಟು m ಆದ್ರೂ ತಗೊಳ್ಳಿ, n ಈಕ್ವಲ್ ಟು n ಆದ್ರೂ ತಗೊಳ್ಳಿ. ಸೊ ಅವಾಗ ದೆನ್ ಇಟ್ ರೆಡ್ಯೂಸಸ್ ಟು, ನೋಡಿ m ಡಿವೈಡೆಡ್ ಬೈ m ಅಂದ್ರೆ ಇಟ್ ರೆಡ್ಯೂಸಸ್ ಟು 1:1.
ಅವಾಗ m ಈಕ್ವಲ್ ಟು n ಈಕ್ವಲ್ ಟು 1 ಅಂತ ರೆಡ್ಯೂಸ್ ಆಗುತ್ತೆ. ಇಲ್ಲಿ P ಅನ್ನೋ ಪಾಯಿಂಟ್ AB ಒಳಗಡೆ ಇರೋದ್ರಿಂದ ನಾವು ಇಂಟರ್ನಲ್ ಡಿವಿಷನ್ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಸೊ ದೆನ್ ವಿ ಕ್ಯಾನ್ ರೈಟ್ ದ ಕೋಆರ್ಡಿನೇಟ್ಸ್ ಆಫ್ P. ದಟ್ ಈಸ್ m ವ್ಯಾಲ್ಯೂ 1 ಹಾಕೋಬೇಕು, n ವ್ಯಾಲ್ಯೂ 1 ಹಾಕಿದಾಗ we get x1 plus x2 divided by m plus n ಅಂದ್ರೆ 2 ಆಗುತ್ತೆ. So y1 plus y2 divided by 2. So this is called as the midpoint formula. ಸೊ ಇದರ ಅಪ್ಲಿಕೇಶನ್ ಕೂಡ ತುಂಬಾ ಕಡೆಯಲ್ಲಿ ನಾವು ಇದನ್ನ ಯೂಸ್ ಮಾಡ್ಕೊಳ್ತೀವಿ. ಹಾಗಾಗಿ ಇದು ಕೂಡ ನಮಗೆ ಇಂಪಾರ್ಟೆಂಟ್ ಫಾರ್ಮುಲಾ ಆಗುತ್ತೆ. ದಟ್ ಈಸ್ ದ ಮಿಡ್ ಪಾಯಿಂಟ್ ಫಾರ್ಮುಲಾ. ಇವನ್ ಒಂದು ಎಕ್ಸಾಂಪಲ್ ನೋಡಿ, ಯು ಕನ್ಸಿಡರ್ ಸರ್ಕಲ್ ಅನ್ನ ಕನ್ಸಿಡರ್ ಮಾಡಿದಾಗ ಅಲ್ಲಿ ಸೆಂಟರ್ ಆಫ್ ದ ಸರ್ಕಲ್ ಅನ್ನ ನಾವು ಕನ್ಸಿಡರ್ ತಗೊಂಡ್ರೆ ಸೊ ನಾವು ಯು ಜಾಯಿನ್ ದ ಲೈನ್ ಪಾಸಿಂಗ್ ಥ್ರೂ ದ ಸೆಂಟರ್. Now that is called as the chord. ಇದನ್ನ ನಾವು ಡಯಾಮೀಟರ್ ಅಂತ ಕರೀತಾರೆ. ಸೊ the longest chord ಆಗುತ್ತೆ. So now A and B are the ends of the, that is the diameter of a circle ಅಂತ ಕನ್ಸಿಡರ್ ಆದ್ರೆ ಅವಾಗ ಸೆಂಟರ್ ಆಫ್ ದ ಸರ್ಕಲ್ ನೋಡಿ ಏನಾಗುತ್ತೆ, ಅವಾಗ ಮಿಡ್ ಪಾಯಿಂಟ್ ಆಫ್ ದ ಎಂಡ್ಸ್ ಆಫ್ ದಿ ಡಯಾಮೀಟರ್ ಆಫ್ ದಿ ಸರ್ಕಲ್ ಆಗುತ್ತೆ. ಸೊ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕಾದ್ರೆ ನಾವು ಅವಾಗ ಮಿಡ್ ಪಾಯಿಂಟ್ ಫಾರ್ಮುಲಾನ ಯೂಸ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಸೊ ಈ ಫಾರ್ಮುಲಾ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಂದ್ರೆ ಈ ಫಾರ್ಮುಲಾಸ್ ಗಳನ್ನೆಲ್ಲ ಎಲ್ಲೋ ಪ್ರಾಬ್ಲಮ್ಸ್ ನಾವು ಮಾಡಬೇಕಾದ್ರೆ ಮಧ್ಯದಲ್ಲಿ ಇದನ್ನ ಯೂಸ್ ಮಾಡಿಕೊಂಡು ಸೊ ಒಂದು ಆನ್ಸರ್ ಅನ್ನ ಕಂಡುಹಿಡ್ಕೊಳ್ತೀವಿ. ನೆಕ್ಸ್ಟ್ ಅದರ ಕಂಟಿನ್ಯೂಷನ್ಗೆ ಅದಕ್ಕೆ ಅದನ್ನ ಅಪ್ಲೈ ಮಾಡಿಕೊಂಡು ಸಾಲ್ವ್ ಮಾಡುವಂತಹ ಪ್ರಾಬ್ಲಮ್ಸ್ ಗಳು ಬೇಕಾದಷ್ಟು ಇರುತ್ತೆ. ಹಾಗಾಗಿ ಇವೆಲ್ಲ ಫಾರ್ಮುಲಾಸ್ ನಮಗೆ ನೆಕ್ಸ್ಟ್ ಕಮ್ಮಿಂಗ್ ಇದರಲ್ಲಿ ಸೊ ಸಣ್ಣ ಪುಟ್ಟದನ್ಸಿದ್ರು ಕೂಡ ದೇ ಆರ್ ವೆರಿ ಇಂಪಾರ್ಟೆಂಟ್ ಟು ಸಾಲ್ವ್ ದ ಕ್ವಶನ್ಸ್. ಸೊ ಇದು ಮಿಡ್ ಪಾಯಿಂಟ್ ಫಾರ್ಮುಲಾ ಅಂತ ಕರಿತೀವಿ. ಸೊ ನೆನ್ನೆದು ಈಗ ನೆಕ್ಸ್ಟ್ ಈಗ ಇದರ ಕಂಟಿನ್ಯೂಷನ್ ಬರುತ್ತೆ ನಮಗೀಗ. ಸೊ ಮಿಡ್ ಪಾಯಿಂಟ್ ಫಾರ್ಮುಲಾ ಆಯ್ತು, ಇಂಟರ್ನಲ್ ಡಿವಿಷನ್, ಎಕ್ಸ್ಟರ್ನಲ್ ಡಿವಿಷನ್, ಎರಡು ಡಿವಿಷನ್ ಅನ್ನ ಒಟ್ಟಿಗೆ ಸೇರಿಸಿ ನಾವು ಹೇಳೋದಾದ್ರೆ ಅದನ್ನ ಸೆಕ್ಷನ್ ಫಾರ್ಮುಲೆ ಅಂತ ಕರೀತಾರೆ. ಇಟ್ ಈಸ್ ಕಾಲ್ಡ್ ಆಸ್ ಸೆಕ್ಷನ್ ಫಾರ್ಮುಲೆ. ಇಟ್ ಮೇ ಬಿ ಇಂಟರ್ನಲ್ ಆರ್ ಇಟ್ ಮೇ ಬಿ ಎಕ್ಸ್ಟರ್ನಲ್, ಎರಡನ್ನೂ ಇನ್ಕ್ಲೂಡ್ ಮಾಡ್ಕೊಳ್ತೀವಿ. ಈಗ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಫಾರ್ಮುಲಾನ ಯೂಸ್ ಮಾಡ್ಬೇಕಾದ್ರೆ ರೇಷಿಯೋನ ಅವರೇ ಕೊಟ್ಟಿರ್ತಾರೆ. ನಾವು ಯಾವ ಪಾಯಿಂಟ್ ಈ ರೇಷಿಯೋದಲ್ಲಿ ಡಿವೈಡ್ ಮಾಡುತ್ತೆ ಅನ್ನೋದನ್ನ ಕಂಡುಹಿಡಿತಾ ಇದ್ದೀವಿ. ಆದ್ರೆ ನಮಗೆ ಸ್ವಲ್ಪ ಅಪ್ಲಿಕೇಶನ್ ಪಾರ್ಟ್ ವ್ಯೂ ಅಲ್ಲಿ ನಾವು ಹೋದ್ರೆ ಅವಾಗ ಸೊ ವಿ ಹ್ಯಾವ್ ಟು ಫೈಂಡ್ ದ ರೇಷಿಯೋ ಇನ್ ವಿಚ್ ಸೊ ದ ಗಿವನ್ ಪಾಯಿಂಟ್ ಪಿ ಪಾಯಿಂಟ್ ಅನ್ನ ಕೊಟ್ಟಿರ್ತಾರೆ. ವಿ ಹ್ಯಾವ್ ಟು ಫೈಂಡ್ ದ ರೇಷಿಯೋ ಸೊ ವೇರ್ ದಟ್ ಪಾಯಿಂಟ್ ಡಿವೈಡ್ಸ್ the given line segment joining the given two points. So adana ratio na kandidibekadre so we don't know that whether the point divides internally or externally. So therefore so starting alli ನಾವು ಅದನ್ನ ಅಪ್ಲೈ ಮಾಡ್ಕೊಂಡು ಹೇಳಬಾರದು. So whether it divides internally or externally, it depends upon the ratio sign. ರೇಷಿಯೋದ ಸೈನ್ ನಮಗೆ ಯಾವ್ದು ಬರುತ್ತೋ ಅದರ ಮೇಲೆ ನಾವು ಇಂಟರ್ನಲ್ ಆರ್ ಎಕ್ಸ್ಟರ್ನಲ್ ಅಂತ ನಾವು ಡಿಸೈಡ್ ಮಾಡ್ಕೊಳ್ತೀವಿ. ಈಗ ರೇಷಿಯೋನ ಕಂಡುಹಿಡಿಯಬೇಕಾದ್ರೆ ಸೊ ವಿ ಹ್ಯಾವ್ ಟು ಸೊ ಕನ್ಸಿಡರ್ ದಟ್ ಲೆಟ್ ಪಿ ಡಿವೈಡ್ ನೋಡಿ ಪಿ ಡಿವೈಡ್ ಎ ಬಿ ಲೈನ್ ಸೆಗ್ಮೆಂಟ್ ಇನ್ ದ ರೇಷಿಯೋ k:1 ಅಂತ ತಗೊಳ್ತೀವಿ. ಇನ್ ದ ರೇಷಿಯೋ k:1 ಅಂತ ತಗೊಳ್ತೀವಿ. ಅವಾಗ k:1 is nothing but k divided by 1 ಅಂತ ಅರ್ಥ. ನಾವು ರೇಷಿಯೋ k:1 ಅಂದ್ರೆ we have to replace m by k and n by n. ಸೊ n ಅನ್ನ n ಜಾಗಕ್ಕೆ 1 ಹಾಕೋಬೇಕು, m ಜಾಗಕ್ಕೆ k ಹಾಕೋಬೇಕು. ದೆನ್ ನಮಗೆ ಪಾಯಿಂಟ್ ಕೊಟ್ಟಿರ್ತಾರೆ, ಇದನ್ನ ಕೊಟ್ಟಿರ್ತಾರೆ ಗಿವನ್ ಅದು ಪಾಯಿಂಟ್ ಈಸ್ ಗಿವನ್ ಹಿಯರ್. So now if you replace m by k and n by 1 in the internal formula ಅದಕ್ಕೆ ಹಾಕೋಬೇಕು ಇದನ್ನ. So then we get m ಜಾಗಕ್ಕೆ k
k into x2 plus n value 1, it becomes x1 by k plus 1. The y coordinate, it becomes k into y2 plus y1 divided by k plus 1 ಅಂತ reduce ಆಗುತ್ತೆ. Then how to find the value of k? k value ನ ಯಾವ ತರ ಕಂಡುಹಿಡಿಯಬೇಕು ಅಂದ್ರೆ, so here there is an equality between the two coordinates. ಎರಡು coordinates ಗಳ ನಡುವೆ equality ಇದ್ದಾಗ we have to equate xx coordinate ಅನ್ನ equate ಮಾಡ್ಕೋಬೇಕು, y coordinate ಅನ್ನ equate ಮಾಡ್ಕೋಬೇಕು. So ಇಲ್ಲಿ ನಮಗೆ either we can consider so equating x coordinate or the y coordinates. ನಾವು ಯಾವುದನ್ನಾದ್ರೂ ಕನ್ಸಿಡರ್ ಮಾಡ್ಕೋಬಹುದು. x coordinate equate ಮಾಡ್ಕೊಂಡಾಗ್ಲೂ k ವ್ಯಾಲ್ಯೂ ಮತ್ತೆ y coordinates ಅನ್ನ equate ಮಾಡ್ಕೊಂಡಾಗ k ವ್ಯಾಲ್ಯೂ ಏನ್ ಬರುತ್ತೋ ಎರಡನ್ನೂ ಸೇಮೇ ಇರುತ್ತೆ. ಹಾಗಾಗಿ ಯಾವ್ದಾದ್ರೂ ಒಂದು ಕೋಆರ್ಡಿನೇಟ್ ಅನ್ನ ಈಕ್ವೇಟ್ ಮಾಡಿ we have to find, ಯಾಕಂದ್ರೆ ನಮಗೆ x ಮತ್ತೆ y ಪಾಯಿಂಟ್ ಕೊಟ್ಟಿರ್ತಾರೆ, ಹಾಗಾಗಿ we can find the value of k. ಸೊ ಈ ಮೆಥಡ್ ಅಲ್ಲಿ ನಾವು ಇದು ಮೆಥಡ್ ನಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. ಸೊ ದಟ್ ಈಸ್ we have to equate the x coordinates or the y coordinates, that is according to that property of the coordinates of the points. So then we get the value of k. ಇಲ್ಲಿ k ವ್ಯಾಲ್ಯೂ ಸಿಗುತ್ತೆ ನಮಗೆ. k ವ್ಯಾಲ್ಯೂ ಪಾಸಿಟಿವ್ ಬಂದ್ರೆ ನಿನ್ನೆ ಹೇಳಿರೋ ಪ್ರಕಾರ, so we say that the point, the given point p, it divides the line joining the two points AB internally ಅಂತ ಹೇಳ್ತೀವಿ. ಸೊ k ವ್ಯಾಲ್ಯೂ ಪಾಸಿಟಿವ್ ಬಂದ್ರೆ ನಾವು ಇಂಟರ್ನಲ್ ಡಿವೈಡ್ ಮಾಡ್ತಾ ಇದೆ ಆ ಪಾಯಿಂಟ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ದ ಕನ್ಕ್ಲೂಷನ್. k ವ್ಯಾಲ್ಯೂ ನೆಗೆಟಿವ್ ಬಂದ್ರೆ we say that the given point, it divides the line joining the two points A and B externally ಅಂತ ಹೇಳ್ತೀವಿ. ಎಕ್ಸ್ಟರ್ನಲಿ ಅನ್ನೋ ವರ್ಡಿಗೆ ನೆಗೆಟಿವ್ ಸೈನ್ ಇಂಡಿಕೇಟ್ ಮಾಡುತ್ತದೆ. ಸೊ ಅಲ್ಲಿ ನಾವು ರೇಷಿಯೋನ ಕನ್ಕ್ಲೂಷನ್ ಅಲ್ಲಿ ಬರಿಬೇಕಾದ್ರೆ ಆ ನಂಬರ್ಗಳೆರಡು ಪ್ಲಸ್ ಅಲ್ಲೇ ಬರೆದಿರಬೇಕು. ಸೊ ನೆಗೆಟಿವ್ ಸೈನ್ ಅದು ಎಕ್ಸ್ಟರ್ನಲ್ ಅನ್ನೋ ವರ್ಡಿಗೆ ಆಲ್ರೆಡಿ ಅದು ಯೂಸ್ ಆಗುತ್ತದು. ನೀವೇನ್ ಮಾಡ್ತೀರಂದ್ರೆ, ಸೋ ಮೆನಿ ಸ್ಟೂಡೆಂಟ್ಸ್ ರೇಷಿಯೋನ ಬರಿಬೇಕಾದ್ರೂ ಕೂಡ ಸೊ ಮೈನಸ್ ಅಂತ ಬರೆದಿರ್ತೀರಾ. ಸೊ ವಿ ಮಸ್ಟ್ ನಾಟ್ ರೈಟ್ ಸೊ ದಟ್ ನೆಗೆಟಿವ್ ಸೈನ್. So now that is about how to find the ratio, that is when the point P is given. So ಇದರ ಒಂದು ಮೇಜರ್ ಆಗಿ ಬರುವಂತ ಒಂದು ಪ್ರಾಬ್ಲಮ್ ಯಾವುದು ಅಂತಂದ್ರೆ, ಈಗ x ಆಕ್ಸಿಸ್ ಗೊತ್ತಿದೆ ನಮಗೆ, y ಆಕ್ಸಿಸ್ ಗೊತ್ತಿದೆ. ಸೊ now x ಆಕ್ಸಿಸ್ A and B are the given two points. ಎರಡು ಪಾಯಿಂಟ್ ಗಳನ್ನ ಅವರೇ ಕೊಟ್ಟಿರ್ತಾರೆ. A and B are the given two points. So ಎಲ್ಲಾದ್ರೂ ಕನ್ಸಿಡರ್ ಮಾಡ್ಕೊಳ್ಳೋಣ. A and B are the given two points. So ಒಂದು the coordinates x1, y1 ತಗೊಳ್ತೀವಿ, ಇನ್ನೊಂದು coordinates x2, y2 ಅಂತ ತಗೊಳ್ತೀವಿ. ಈಗ ಈ ಲೈನ್ ಸೆಗ್ಮೆಂಟ್ ಅನ್ನ x ಆಕ್ಸಿಸ್ ಯಾವ ರೇಷಿಯೋದಲ್ಲಿ ಅದು ಡಿವೈಡ್ ಮಾಡುತ್ತೆ, ಇದು ಕಾಂಪಿಟೇಟಿವ್ ಪಾರ್ಟ್ ಅಲ್ಲಿ ಕೇಳುವಂತ ಕ್ವಶನ್ ಇದೆ. ಎಕ್ಸ್ ಆಕ್ಸಿಸ್ ಅಥವಾ ವೈ ಆಕ್ಸಿಸ್ ಈ ಎ ಬಿ ಲೈನ್ ಸೆಗ್ಮೆಂಟ್ ಅನ್ನ ಯಾವ ರೇಷಿಯೋದಲ್ಲಿ ಡಿವೈಡ್ ಮಾಡುತ್ತೆ ಅಂತ ಅವ್ರ ಕ್ವಶನ್ ಅನ್ನ ಕೇಳ್ತಾರೆ. ಅದಕ್ಕೆ ನಮಗೆ ಡೈರೆಕ್ಟ್ ಆಗಿ ಶಾರ್ಟ್ ಕಟ್ ಮೆಥಡ್ ಇದೆ, ಬಟ್ ನಾವಿಲ್ಲಿ ಪ್ರಾಬ್ಲಮ್ಸ್ ಆಗಿ ಇದರಲ್ಲಿ ಬೋರ್ಡ್ ಸಿಲೆಬಸ್ ಅಲ್ಲಿ ಸಾಲ್ವ್ ಮಾಡ್ಬೇಕಂದ್ರೆ ನಾವು ಪೂರಾ ಡೀಟೇಲ್ ಆಗಿ ಅದನ್ನ ಕನ್ಸಿಡರ್ ಮಾಡ್ಕೊಳ್ತೀವಿ. ಈಗ ನಾವಿಲ್ಲಿ ಸೆಕ್ಷನ್ ಫಾರ್ಮುಲಾ ಪ್ರಕಾರ ನಾವಲ್ಲಿ ಲೈನ್ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡ್ಕೊಂಡಿಲ್ಲ, ಹಾಗಾಗಿ ಪಾಯಿಂಟ್ಸ್ ಗಳೇ ನಮಗೆ ಬೇಕಿದೆ. ಹಾಗಾಗಿ ಈ ಎ ಬಿ ಲೈನ್ ಅನ್ನ ಎಕ್ಸ್ ಆಕ್ಸಿಸ್ ಎಲ್ಲಿ ಅದು ಡಿವೈಡ್ ಮಾಡುತ್ತೋ ಅಲ್ಲೊಂದು ಆ ಪಾಯಿಂಟ್ ಅನ್ನ ತಗೋಬೇಕು. ಡಿವೈಡ್ ಮಾಡೋ ಪಾಯಿಂಟ್ ಅನ್ನ ಪಿ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಲೆಟ್ ದ ಲೈನ್ ಎ ಬಿ divide the x-axis ಅಥವಾ let x-axis divide the line joining the given two points at the point P. ಈಗ
ನನಗೆ ಎಲ್ಲಾ ಪಾಯಿಂಟ್ಗಳ ಮೂಲಕನೇ ಆನ್ಸರ್ ಬರೀಬೇಕಿರೋದ್ರಿಂದ ಈ ಪಿ ಅನ್ನೋ ಪಾಯಿಂಟಿನ ಕೋಆರ್ಡಿನೇಟ್ಸ್ ಅನ್ನ ನಾನೀಗ ಬರ್ಕೋಬೇಕಾಗುತ್ತೆ. ಈಗ ಫಸ್ಟ್ ಕ್ಲಾಸ್ ಅಲ್ಲಿ ದ ಬೇಸಿಕ್ ಕಾನ್ಸೆಪ್ಟ್ ಪ್ರಕಾರ ಎಕ್ಸ್ ಆಕ್ಸಿಸ್ಸಿನ ಮೇಲೆ ಯಾವುದೇ ಒಂದು ಪಾಯಿಂಟ್ ನಾನು ಕನ್ಸಿಡರ್ ಮಾಡಬೇಕಾದ್ರೆ ಅದನ್ನ x, 0 ಅಂತ ತಗೊಳ್ತೇವೆ. We have to take it as x, 0 ಯಾಕಂದ್ರೆ y ಕೋಆರ್ಡಿನೇಟ್ ವ್ಯಾಲ್ಯೂ ಅದ್ರ ಮೇಲೆ ಬರುವಂತ ಎಲ್ಲಾ ಪಾಯಿಂಟಿನ y ಕೋಆರ್ಡಿನೇಟ್ 0ನೇ ತಗೋಬೇಕು. ಹಾಗಾಗಿ ಈ ಪಾಯಿಂಟಿನ ಕೋಆರ್ಡಿನೇಟ್ಸ್ ನ x, 0 ಅಂತ ತಗೊಳ್ತೇವೆ. ಈಗ ನೋಡಿ 3 ಪಾಯಿಂಟ್ಗಳಾಯ್ತು. ಸೊ ನಾವು let p divide. Now we have to use the concept that let p divide the line joining the 2 points, given 2 points in the ratio k is to 1. In the ratio k is to 1. That means here we have to replace m by k and n by 1 in the internal division formula. So m ಜಾಗಕ್ಕೆ k ಹಾಕೋಬೇಕು, n ಜಾಗಕ್ಕೆ 1 ಹಾಕೋಬೇಕು. ಈ p ಅನ್ನೋ ಪಾಯಿಂಟ್ ನಮಗೆ ಅದರ ಕೋಆರ್ಡಿನೇಟ್ಸ್ ಅನ್ನ ಬರ್ಕೊಂಡಿದೀವಿ x, 0 ಅದನ್ನ ಎಡಗಡೆಗೆ ಬರ್ಕೋಬೇಕು. ಯಾಕೆಂದ್ರೆ ಈ ಪಾಯಿಂಟ್ ನಮಗೆ ಗೊತ್ತಿದೆ, ಅದಕ್ಕೆ ಅದನ್ನ ಲೆಫ್ಟ್ ಸೈಡ್ ಗೆ ಬರ್ಕೋಬೇಕು. ಈಗ ಇದನ್ನ ಇಂಟರ್ನಲ್ ಡಿವಿಷನ್ ಫಾರ್ಮುಲಾಗೆ ಅಪ್ಲೈ ಮಾಡ್ಕೊಂಡ್ವಿ ಅಂತ ತಿಳ್ಕೊಳ್ಳಿ. ಈಗ ಇಂಟರ್ನಲ್ ಡಿವಿಷನ್ ಫಾರ್ಮುಲಾ ಪ್ರಕಾರ ಎಡಗಡೆ ಭಾಗ p ಪಾಯಿಂಟ್ ನಮಗೆ ಗೊತ್ತಿದೆ, x, 0 ಇದೆ ಅದು. ಸೊ ಈಕ್ವಲ್ ಟು ಈಗ m ಜಾಗಕ್ಕೆ k, x2, n ಜಾಗಕ್ಕೆ 1 ಡಿವೈಡೆಡ್ ಬೈ k ಪ್ಲಸ್ 1. ಸೊ k ಇಂಟು y2 ಪ್ಲಸ್ y1 ಡಿವೈಡೆಡ್ ಬೈ k ಪ್ಲಸ್ 1 ಅಂತ ಈ ತರ ಇದೆ. Now how we have to find the value of k? ಈಗ ಇದರಲ್ಲಿ k ವ್ಯಾಲ್ಯೂನ ಯಾವ ತರದಲ್ಲಿ ಕಂಡುಹಿಡ್ಕೋಬೇಕು? ಈಗ ನಾನು x ಕೋಆರ್ಡಿನೇಟ್ ಅನ್ನ ಈಕ್ವೇಟ್ ಮಾಡ್ಕೊಂಡೆ ಅಂತಂದ್ರೆ ನನಗೆ x ವ್ಯಾಲ್ಯೂನು ಗೊತ್ತಿಲ್ಲ, ಇಲ್ಲಿ k ವ್ಯಾಲ್ಯೂನು ಗೊತ್ತಿಲ್ಲ. ಸೊ ಒಂದೇ ಒಂದು ರಿಸಲ್ಟ್ ಅಲ್ಲಿ ನಾನು ಎರಡು ವ್ಯಾಲ್ಯೂಸ್ ಅನ್ನೋನ್ ಇದ್ದಾಗ ವ್ಯಾಲ್ಯೂಸ್ ನ ಕಂಡುಹಿಡಿಯಲಿಕ್ಕೆ ಬರಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನೋಡಿ, y ಕೋಆರ್ಡಿನೇಟ್ ಅನ್ನ ಈಕ್ವೇಟ್ ಮಾಡ್ಕೊಂಡೆ ಅಂದ್ರೆ ಇದು ನನಗೆ 0 ಇರೋದ್ರಿಂದ ನನಗೆ ಆಟೋಮ್ಯಾಟಿಕಲಿ ಒಂದೇ ಒಂದು ಅನ್ನೋನ್ ವ್ಯಾಲ್ಯೂ ಇರುತ್ತೆ. ಸೊ ವಿ ಕ್ಯಾನ್ ಫೈಂಡ್ ಡೈರೆಕ್ಟ್ಲಿ ದ ವ್ಯಾಲ್ಯೂ ಆಫ್ k. ಹಿಯರ್ ವಿ ಹ್ಯಾವ್ ಟು ಈಕ್ವೇಟ್ ದ y ಕೋಆರ್ಡಿನೇಟ್ ಆಫ್ ದ 2 ಪಾಯಿಂಟ್ಸ್. ಸೊ ಎಡಗಡೆ ಭಾಗದಲ್ಲಿ y ಕೋಆರ್ಡಿನೇಟ್ 0 ಇದೆ, ಬಲಗಡೆ ಭಾಗದಲ್ಲಿ y ಕೋಆರ್ಡಿನೇಟ್ that is k into y2 plus y1 divided by k plus 1. Cross multiply ಮಾಡ್ಕೊಂಡ್ರೆ that is 0 equal to k into y2 plus y1. So now ಇದನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡಿ that is minus y1 equal to k into y2. Therefore k equal to minus y1 by y2. So k it is equal to minus y1 divided by y2. ನಾನು ರೇಷಿಯೋನ k is to 1 ಅಂತ ತಗೊಂಡಿದ್ದೀನಿ ಅಂದ್ರೆ ಅದು k divided by 1. It is equal to minus y1 by y2. ಇದು ನಾವು ಥಿಯರಿಟಿಕಲ್ ಮೆಥಡಿನ ಪ್ರಕಾರ ಇದರ ಆನ್ಸರ್ ಅನ್ನ ಕಂಡುಹಿಡಿದಿರೋದು. ಬಟ್ ಕಾಂಪಿಟೇಟಿವ್ ಪಾರ್ಟ್ ಅಲ್ಲಿ ನಾವು ಡೈರೆಕ್ಟ್ ಆಗಿ ನಮಗೆ ಏನ್ ಗೊತ್ತಿರಬೇಕು ಅಂದ್ರೆ ಎಕ್ಸ್ ಆಕ್ಸಿಸ್ ಈ ಲೈನ್ ಜಾಯಿನಿಂಗ್ ದ 2 ಪಾಯಿಂಟ್ಸ್ ನ ಎಕ್ಸ್ ಆಕ್ಸಿಸ್ ಯಾವ ರೇಷಿಯೋದಲ್ಲಿ ಡಿವೈಡ್ ಮಾಡುತ್ತೆ ಅಂತ ಕಂಡುಹಿಡಿಬೇಕಾದ್ರೆ ಅದರ y ಕೋಆರ್ಡಿನೇಟ್ p 0 ಅಂತ ಜ್ಞಾಪಕ ಇರುತ್ತೆ. ಹಾಗಾಗಿ ಆನ್ಸರ್ y ಅಲ್ಲಿ ಇನ್ ಟರ್ಮ್ಸ್ ಆಫ್ y ಅಲ್ಲಿ ಇರುತ್ತೆ. ದ ರೇಷಿಯೋ ಈಸ್ ಗಿವನ್ ಬೈ ದ ರೇಷಿಯೋ ಇನ್ ವಿಚ್ x axis divides the line AB divides the line AB. So is given by that is minus y1 divided by y2. Minus y1 divided by y2 ಅಂದ್ರೆ ಲೈನ್ ಜಾಯಿನಿಂಗ್ 2 ಪಾಯಿಂಟ್ಸ್ ಗಳಲ್ಲಿ y ಕೋಆರ್ಡಿನೇಟ್ಸ್ ಗಳು ಏನಿರುತ್ತೋ ಅದರ ಮೂಲಕ ಆನ್ಸರ್ ಅನ್ನ ಕಂಡುಹಿಡಿಯಬೇಕು. The ratio in which the x axis divides the line joining
the given 2 points where those 2 points are taken as x1 comma y1 and x2 comma y2, and it is given by the formula that is minus y1 divided by y2. y coordinate ಗಳ ಮೂಲಕ ನಮಗೆ ಅದರ ಆನ್ಸರ್ ಅನ್ನು ಬರ್ಕೊಳ್ತೀವಿ. ಸಿಮಿಲರ್ಲಿ y ಆಕ್ಸಿಸ್ AB ಲೈನ್ ಸೆಗ್ಮೆಂಟ್ ಅನ್ನ ಯಾವ ರೇಷಿಯೋದಲ್ಲಿ ಡಿವೈಡ್ ಮಾಡುತ್ತೆ ಅಂತ ನಾವು ಕಂಡುಹಿಡಿಯಬೇಕಾದ್ರೆ ಆನ್ ದಟ್ ಸೇಮ್ ಬೇಸಿಸ್, ಅದೇ ಕಾನ್ಸೆಪ್ಟಿನ ಪ್ರಕಾರ ದ ರೇಷಿಯೋ ಇನ್ ವಿಚ್ ನೋಡಿ y ಆಕ್ಸಿಸ್ ಡಿವೈಡ್ ಮಾಡಬೇಕಾದ್ರೆ, ಸೊ ನಾವು y ಆಕ್ಸಿಸ್ ಮೇಲೆ ಎ ಬಿ ಪಾಯಿಂಟ್ ನಾವೆಲ್ಲಾದ್ರೂ ಕನ್ಸಿಡರ್ ಬಟ್ y ಆಕ್ಸಿಸ್ ಕಟ್ ಮಾಡೋ ಹಾಗೆ ಇರಬೇಕು. ಸೊ ನಾವು ದಿಸ್ ಇಸ್ ದ ಲೈನ್ ಎ ಬಿ. Let the y-axis divide the line AB at the point P. So ಇದು y-axis ನ ಮೇಲೆ ಇರೋದ್ರಿಂದ ನಮಗೆ ಗೊತ್ತಿದೆ y-axis ನ ಮೇಲೆ ಪಾಯಿಂಟ್ ಅನ್ನ ಯಾವ ರೀತಿಯಲ್ಲಿ ತಗೋಬೇಕು ಅಂತ. So the coordinates are taken as 0, y. So ನಾವು ಅದರ ಪಾಯಿಂಟ್ ಅನ್ನ P ನ 0, y ಅಂತ ತಗೋಬೇಕು. ಇಲ್ಲಿ x coordinate 0 ಇದೆ ನೋಡಿ. So x coordinate 0 ಇರೋದ್ರಿಂದ we have to equate the x coordinates. ಅದೇ ಬೇಸಿಸ್ಸಿನ ಮೇಲೆ ರೇಷಿಯೋನ k:1 ಅಂತ ತಗೊಂಡು ಸೊ ನಾವು ಫಾರ್ಮುಲಾಗೆ ಅಪ್ಲೈ ಮಾಡಿ ಬರೆದ್ರೆ, ಸೊ y ಆಕ್ಸಿಸ್ ಸೊ ಎ ಬಿ ಲೈನ್ ಸೆಗ್ಮೆಂಟ್ ಅನ್ನ ಯಾವ ರೇಷಿಯೋದಲ್ಲಿ ಡಿವೈಡ್ ಮಾಡುತ್ತೆ ಅಂತ ನನಗೆ ಆನ್ಸರ್ ಇಟ್ ಈಸ್ ಗಿವನ್ ಬೈ ದ x coordinates ಆಫ್ ದ 2 ಪಾಯಿಂಟ್ಸ್. So it is given by ratio in which the y-axis divides. So the line segment and the line joining the 2 points, given 2 points, it is given by so minus of x1 divided by x2. ಸೊ ಈ ಎರಡು ಫಾರ್ಮುಲಾಗಳು ನಮಗೆ ಕಾಂಪಿಟೇಟಿವ್ ಪಾರ್ಟಿಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ದಟ್ ಈಸ್ minus x1 by x2. ಬಟ್ ಈ ಕಾನ್ಸೆಪ್ಟ್ x ಆಕ್ಸಿಸ್ಸಿನ ಮೇಲೆ ಪಾಯಿಂಟ್ ಅನ್ನ ಹೇಗೆ ತಗೊಳ್ಳೋದು, y ಆಕ್ಸಿಸ್ಸಿನ ಮೇಲೆ ಪಾಯಿಂಟ್ ಅನ್ನ ಯಾವ ತರ ತಗೋಬೇಕು, ಅದು ನಮಗೆ ಮೇನ್ ಆಗಿ ಗೊತ್ತಿದ್ರೆ ಮಾತ್ರ ನಾವು ಇದನ್ನ ಸಾಲ್ವ್ ಮಾಡ್ಲಿಕ್ಕೆ ಬರುತ್ತೆ. ಇದು ಡೈರೆಕ್ಟ್ ಫಾರ್ಮುಲಾ, ಬಟ್ ನಾವು ಸಾಲ್ವ್ ಮಾಡಿ ಆನ್ಸರ್ ಕಂಡುಹಿಡಿಯಬೇಕಾದ್ರೆ ನಮಗೆ ಈ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದ್ರೆ, ಪಾಯಿಂಟ್ ಅನ್ನ ತಗೊಳ್ಳೋದು ಗೊತ್ತಿಲ್ಲ ಅಂದ್ರೆ ನಾವು ಆನ್ಸರ್ ಅನ್ನ ಕಂಡುಹಿಡಿಯಲಿಕ್ಕೆ ಬರಲ್ಲ. ಸೊ ಇದು ಒಂದು ನಮಗೆ ಬೇಸಿಕ್ ಆಗಿ ಬರುವಂತ ಕಾಂಪಿಟೇಟಿವ್ ಪಾರ್ಟ್ ಅಲ್ಲಿ ನಮಗೆ ಇದು ನಾವು ಅಪ್ಲೈ ಮಾಡ್ತೀವಿ. ಸೊ ಇಲ್ಲಿ ಒಂದು ಕಾನ್ಸೆಪ್ಟ್ ಅಂದ್ರೆ ಸೆಂಟ್ರಾಯ್ಡ್ ಆಫ್ ಎ ಟ್ರಯಾಂಗಲ್ ಅಂತ ಇದೆ. ಸೆಂಟ್ರಾಯ್ಡ್ ಆಫ್ ಎ ಟ್ರಯಾಂಗಲ್ ಅನ್ನ ಟ್ರಯಾಂಗಲ್ ಯಾವ ಮೆಥಡ್ ಅಲ್ಲಿ ಫಾರ್ಮುಲಾನ ನಾವು ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಫೈಂಡ್ ದ ಸೆಂಟ್ರಾಯ್ಡ್ ಆಫ್ ಎ ಟ್ರಯಾಂಗಲ್. ಯಾಕೆಂದ್ರೆ ಆ ಒಂದು ಕಾನ್ಸೆಪ್ಟ್ ಅನ್ನ ನಿಮ್ದು 10th ಅಲ್ಲಿ ಅದನ್ನ ತೆಗೆದಿದ್ದಾರೆ, ಬಟ್ somewhere we are going to use, that is the how to find the centroid of a triangle. So ಇಲ್ಲಿ ನಾವು ಮೊದಲಿಗೆ the first geometrical figure that we are studying is about the points. ಹಾಗಾಗಿ ಟ್ರಯಾಂಗಲ್ ಅನ್ನ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ 3 ಪಾಯಿಂಟ್ಸ್ ಗಳನ್ನು ಅವರು ಕೊಟ್ಟಿರ್ತಾರೆ. ಸೊ ಯು ಟೇಕ್ 1 ಪಾಯಿಂಟ್ ಆಸ್, ಸೊ 3 ಕೋಆರ್ಡಿನೇಟ್ಸ್ ಗಳನ್ನ ಸೊ x1 y1 x2 y2 and x3 y3 ಅಂತ ಯೂಸ್ ಮಾಡ್ತೀವಿ. ಕನ್ಸಿಡರ್ ಮಾಡ್ಬೇಕು 3 ಪಾಯಿಂಟ್ ಆದ್ರೆ ಒಂದೇ ಒಂದು ಪಾಯಿಂಟ್ ಇದ್ರೆ x, y ಅಂತ ಯೂಶಲ್ ಆಗಿ ತಗೊಳ್ತೀವಿ. ಸೊ here the vertices of a triangle are given here. So that is coordinates point ಗಳು ಕೊಟ್ಟಿರ್ತಾರೆ. So now we have to find the centroid of a triangle when the vertices are given. First centroid ಅಂದ್ರೆ ಗೊತ್ತಿರಬೇಕು. What is the centroid? The definition of a centroid of a triangle, that is we have to consider the midpoints of all the sides of a triangle.
Now let D be the midpoint of the side BC and E be the midpoint of the side AC and F be the midpoint of the side AB. So now when we join the midpoints to the opposite vertices, ಇಲ್ಲಿ ಒಂದೇ ಮಾತ್ರ ನಾನು ಕನ್ಸಿಡರ್ ಮಾಡ್ಕೊಳ್ತೀನಿ, ದಟ್ ಈಸ್ ಕಾಲ್ಡ್ ಆಸ್ ದ ಮೀಡಿಯನ್. ಅದನ್ನ ಮೀಡಿಯನ್ ಅಂತ ಕರೀತಾರೆ. ಸೈಡ್ಸ್ ಆಫ್ ದ ಟ್ರಯಾಂಗಲ್ ಅನ್ನ ಮಿಡ್ ಪಾಯಿಂಟ್ ಗಳನ್ನ ಕಂಡುಹಿಡ್ಕೋಬೇಕು. ಆ ಮಿಡ್ ಪಾಯಿಂಟ್ ಅನ್ನ ಅದರ ಆಪೋಸಿಟ್ ವರ್ಟೆಕ್ಸ್ ಗೆ ಜಾಯಿನ್ ಮಾಡಿ, ಸೊ ದೆನ್ ದಟ್ ಲೈನ್ ಇಟ್ ಈಸ್ ಕಾಲ್ಡ್ ಆಸ್ ದ ಮೀಡಿಯನ್. ಸೊ ಅದೇ ತರ ಮೂರು ಮೀಡಿಯನ್ ಗಳನ್ನ ಡ್ರಾ ಮಾಡ್ಕೋಬೇಕು. ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ಆಲ್ ದ ತ್ರೀ ಮೀಡಿಯನ್ಸ್, ಸೊ ಇಟ್ ಈಸ್ ಕಾಲ್ಡ್ ಆಸ್ the centroid of a triangle. It is called as the centroid of a triangle ಅಂತ ಇದನ್ನು ಕರೀತಾರೆ. ಇದಕ್ಕೆ ಒಂದು ಪ್ರಾಪರ್ಟಿ ಇದೆ centroid of a triangle ಗೆ, that is always the centroid. ನೋಡಿ G ಅನ್ನೋದು centroid ಮೂರು ಮೀಡಿಯನ್ನಿನ ಮೇಲೆ ಇರುತ್ತದು. ಹಾಗಾಗಿ ನಾನು ಒಂದೇ ಮೀಡಿಯನ್ ಅನ್ನ ಕನ್ಸಿಡರ್ ಮಾಡ್ಕೊಳ್ತೀನಿ. ಇದರ ಪ್ರಾಪರ್ಟಿ ಏನು ಅಂದ್ರೆ, ಈ G ಅನ್ನೋ ಪಾಯಿಂಟ್ ಅಂದ್ರೆ ಸೆಂಟ್ರಾಯ್ಡ್, ಇಟ್ ಡಿವೈಡ್ಸ್ ದ ಮೀಡಿಯನ್ AD ಇಂಟರ್ನಲಿ ಇನ್ ದ ರೇಷಿಯೋ 2:1. ಯಾವಾಗಲೂ ಆ ಸೆಂಟ್ರಾಯ್ಡ್ ಆ ಮೀಡಿಯನ್ ಅನ್ನ ಸೊ ಯಾವ ರೇಷಿಯೋದಲ್ಲಿ ಡಿವೈಡ್ ಮಾಡುತ್ತದೋ 2:1 ರೇಷಿಯೋದಲ್ಲಿ ಡಿವೈಡ್ ಮಾಡುತ್ತೆ. ಇದು ನಿಮಗೆ ನಿಮ್ಮ ಬುಕ್ಕಲ್ಲಿ ಇಲ್ಲ, ಬಟ್ ವಿ ನೀಡ್ ದಿಸ್ ಕಾನ್ಸೆಪ್ಟ್ ಆಲ್ಸೋ. Here then how we can find the co-ordinates of the centroid of a triangle. ಯಾವ ಮೆಥಡ್ ಅಲ್ಲಿ ಇಲ್ಲಿ ನಾನು ಕಂಡುಹಿಡಿಯಬೇಕು ಅಂತ ನೋಡಿ. ಇಲ್ಲಿ ಎರಡು ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ಒಂದು ಮಿಡ್ ಪಾಯಿಂಟ್ ಫಾರ್ಮುಲಾನ ಯೂಸ್ ಮಾಡ್ಕೋಬೇಕು, ಇನ್ನೊಂದು ಇಂಟರ್ನಲ್ ಡಿವಿಷನ್ ಫಾರ್ಮುಲಾನ ಯೂಸ್ ಮಾಡ್ಕೊಳ್ತೀವಿ. ಸೊ ಈಗ ಮಿಡ್ ಪಾಯಿಂಟ್ ಫಾರ್ಮುಲಾ ಎಲ್ಲಿ ಯೂಸ್ ಮಾಡ್ಕೋಬೇಕು ಅಂದ್ರೆ, ನಾನು ಬಿ ಸಿ ಸೈಡಿನ ಮಿಡ್ ಪಾಯಿಂಟ್ ಸೈಡಿಗೆ ಮಿಡ್ ಪಾಯಿಂಟ್ ಅನ್ನ ಡಿ ಅಂತ ತಗೊಂಡಿದ್ದೇನೆ. ಸೊ ಆ ಡಿ ಪಾಯಿಂಟಿನ ಕೋಆರ್ಡಿನೇಟ್ಸ್ ಅನ್ನ ನಾನೀಗ ಬರ್ಕೋಬೇಕು. ಡಿ ಈಸ್ ದ ಮಿಡ್ ಪಾಯಿಂಟ್ ಆಫ್ ದ ಸೈಡ್ ಬಿ ಸಿ, ವೇರ್ ದ ಕೋಆರ್ಡಿನೇಟ್ಸ್ ಆರ್ ಗಿವನ್ ಬೈ x2, y2 and x3, y3. And we know that here we have to add the x coordinates of both the points, that is x2 plus x3 divided by, so in the midpoint ಇರೋದ್ರಿಂದ ಇಲ್ಲಿ 2 ಇರುತ್ತೆ, divided by 2. ಅದೇ ತರ y coordinate ಅನ್ನು ಆಡ್ ಮಾಡ್ಕೊಳ್ಳಿ, y2 plus y3 divided by 2. ಯಾವಾಗಲೂ x ಕೋಆರ್ಡಿನೇಟ್ ಗಳಲ್ಲಿ x ಕೋಆರ್ಡಿನೇಟ್ ಬರಿಬೇಕಾದ್ರೆ ಇದರಲ್ಲಿ ನನಗೆ y ಬರೋದೇ ಇಲ್ಲ ಟರ್ಮ್. ಸೊ ಯಾವಾಗಲೂ ಎಲ್ಲಾ ಪಾಯಿಂಟಿನ x ಕೋಆರ್ಡಿನೇಟ್ ಗಳೇ ಕಂಬೈನ್ ಆಗ್ತಾ ಇರುತ್ತೆ. ಇದರ್ ಇಟ್ ಮೇ ಬಿ ಆಡಿಷನ್ ಆರ್ ಸಬ್ಟ್ರಾಕ್ಷನ್ ಆರ್ ಮಲ್ಟಿಪ್ಲಿಕೇಶನ್. ಸೊ x ಕೋಆರ್ಡಿನೇಟ್ಸ್ ಮಾತ್ರ ಕಂಬೈನ್ ಆಗ್ತಾ ಇರುತ್ತೆ, y ಕೋಆರ್ಡಿನೇಟ್ಸ್ ಗಳು ಮಾತ್ರ ಅವ್ರ ಜೊತೆಯಲ್ಲಿ ಕಂಬೈನ್ ಆಗ್ತಾ ಇರುತ್ತೆ. x ಮತ್ತೆ y ಮಿಕ್ಸ್ ಆಗಿ ಕೋಆರ್ಡಿನೇಟ್ ಅಲ್ಲಿ ಬರೋದೇ ಇಲ್ಲ. ಸೊ ಇಲ್ಲಿ ನೋಡಿ x ಕೋಆರ್ಡಿನೇಟ್ ಅಲ್ಲಿ ಬರೀ x ಅಷ್ಟೇ ಇದೆ, y ಕೋಆರ್ಡಿನೇಟ್ ಅಲ್ಲಿ y ಕೊಟ್ಟಿರೋ ಪಾಯಿಂಟ್ ಗಳ y ಕೋಆರ್ಡಿನೇಟ್ಸ್ ಅಲ್ಲೇ ಬಂದಿರುತ್ತದೆ. ಸೊ ಯೂಸಿಂಗ್ ದ ಮಿಡ್ ಪಾಯಿಂಟ್ ಫಾರ್ಮುಲಾ ನಾವು ಡಿ ಪಾಯಿಂಟಿನ ಕೋಆರ್ಡಿನೇಟ್ಸ್ ಅನ್ನ ಬರ್ಕೊಂಡಿದೀವಿ. ಡಿ ಗೊತ್ತಾಗಿದೆ. ಈಗ ಇಂಟರ್ನಲ್ ಡಿವಿಷನ್ ಫಾರ್ಮುಲಾನ ಯೂಸ್ ಮಾಡ್ಕೋಬೇಕು. ನೋಡಿ, ಫಸ್ಟ್ ಕಾನ್ಸೆಪ್ಟ್ ವಿ ಹ್ಯಾವ್ ಟು ಯೂಸ್ ದ ಮಿಡ್ ಪಾಯಿಂಟ್ ಫಾರ್ಮುಲಾ. ಸೆಕೆಂಡ್ ಕಾನ್ಸೆಪ್ಟ್ ಪ್ರಕಾರ G divides the median AD internally in the ratio 2:1 ಅಂತ ಗೊತ್ತಿದೆ. ಈಗ ಇಂಟರ್ನಲ್ ಡಿವಿಷನ್ ಫಾರ್ಮುಲಾದಲ್ಲಿ we have to replace m by 2 and n by 1. The ends of the median ಇನ ಎಂಡ್ಸ್ ಯಾವುದಿದೆ ಅಂದ್ರೆ, ಒಂದು a ಇದೆ, ದಟ್ ಈಸ್ a x1, y1. ನೆಕ್ಸ್ಟ್ ಇನ್ನೊಂದು d ಇದೆ, d ಕೋಆರ್ಡಿನೇಟ್ಸ್ x2 plus x3 divided by 2,
y2 plus y3 divided by 2. Ratio is 2:1. So ಈಗ ನಮಗೆ ಫಾರ್ಮುಲಾ ಪ್ರಕಾರ m ಯಾವಾಗಲೂ x2 y2 ಕೋಆರ್ಡಿನೇಟ್ಸ್ ಜೊತೆ ಕಂಬೈನ್ ಆಗುತ್ತೆ, n ಯಾವಾಗಲೂ x1 y1 ಕೋಆರ್ಡಿನೇಟ್ಸ್ ಜೊತೆ ಕಂಬೈನ್ ಆಗುತ್ತೆ. So using internal division formula we get, we have to replace m by 2, that is 2 into, that is x2 coordinate ಜಾಗದಲ್ಲಿ x2 plus x3 divided by 2 plus n into x1 ಅಂದ್ರೆ ಅಲ್ಲಿ x1 ಅಷ್ಟೇ ಆಗುತ್ತೆ, divided by m plus n 2 plus 1. ಅದೇ ತರನೇ y coordinate ಬರೆಯೋದಾದ್ರೆ that is 2 into m value is 2, x2 coordinate ಜಾಗಕ್ಕೆ d ಪಾಯಿಂಟ್ ನ y coordinate y2 plus y3 divided by 2, n value 1 into y1. So divided by m plus n. m plus n ಅಂದ್ರೆ 2 plus 1 3 ಆಯ್ತು. So ಈ 2 ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. Therefore g it is equal to, ಆರ್ಡರ್ ಬರೆಯೋದಾದ್ರೆ it becomes x1 plus x2 plus x3 divided by 2 plus 1 ಅಂದ್ರೆ 3. So y1 plus y2 plus y3, so divided by 3. So this is the formula to find the centroid of a triangle. ನೋಡಿ ಅವ್ರು ಏನು ಕೊಟ್ಟಿರ್ತಾರೋ ಡೇಟಾದಲ್ಲಿ, ಅಂದ್ರೆ ನಾನು ಫಾರ್ಮುಲಾ ಡಿರೈವ್ ಮಾಡ್ಕೊಂಡಿದ್ದೀವಿ ಇಲ್ಲಿ, ಅವ್ರು ಕೊಟ್ಟಿರೋದು ಡೇಟಾದಲ್ಲಿ ಟ್ರಯಾಂಗಲಿನ 3 ವರ್ಟಿಸಸ್ಗಳು ಕೊಟ್ಟಿದ್ದಾರೆ. ನಮಗೆ ಫಾರ್ಮುಲಾ ಅವ್ರು ಏನು ಕೊಟ್ಟಿರ್ತಾರೋ ಇನ್ ಟರ್ಮ್ಸ್ ಅದರಲ್ಲೇನೆ ನನಗೆ ರಿಸಲ್ಟ್ ಸಿಕ್ಕಿರುತ್ತೆ. ಯಾವಾಗ್ಲೂ ಫಾರ್ಮುಲಾ ಇರೋದೇ ಹಾಗಿರುತ್ತದು. ಸೊ therefore the centroid of a triangle it is given by the formula. 3 ಪಾಯಿಂಟಿನ x ಕೋಆರ್ಡಿನೇಟ್ ಗಳನ್ನ ಆಡ್ ಮಾಡ್ಕೊಡಿ, x1 plus x2 plus x3 divided by 3 ಆಗುತ್ತೆ. ಸೊ ಕಾಮಾ y ಕೋಆರ್ಡಿನೇಟ್ ಬೇಕು ಅಂದ್ರೆ ಅದೇ ತರ ಎಲ್ಲ y ಕೋಆರ್ಡಿನೇಟ್ ಗಳನ್ನ ಆಡ್ ಮಾಡ್ಕೋಬೇಕು, y1 plus y2 plus y3 divided by 3. So this is the formula to find the centroid of a triangle. So ಇಲ್ಲಿ ಕಾಂಪಿಟೇಟಿವ್ ಪಾರ್ಟ್ ಅಲ್ಲಿ ಕ್ವಶನ್ ಯಾವ ತರದಲ್ಲಿ ಬರುತ್ತೆ ಅಂದ್ರೆ, ಸಪೋಸ್ ದ ಸೆಂಟ್ರಾಯ್ಡ್ ಆಫ್ ಎ ಟ್ರಯಾಂಗಲ್ ಇಸ್ ಗಿವನ್. ಸೊ ಸೆಂಟ್ರಾಯ್ಡ್ ಆಫ್ ಎ ಟ್ರಯಾಂಗಲ್ ಅಂದ್ರೆ ಜಿ ಅವರು ಕೊಟ್ಟಿರ್ತಾರೆ. ಕೊಟ್ಟಿರೋದು ಜಿ ನ ಯಾವಾಗಲೂ ಎಡಗಡೆ ಭಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು ಜಿ ನ. ವರ್ಟಿಸಸ್ ಆಫ್ ಎ ಟ್ರಯಾಂಗಲ್ ಅಂತ ಹೇಳಿದಾಗ ನೋಡಿ, ಜಿ ಕೊಟ್ಟಿದ್ದಾರೆ ಅಂದಾಗ ಯಾವ್ದಾದ್ರು ಒಂದು ವರ್ಟೆಕ್ಸ್ ನ ಅನ್ನೋನ್ ಆಗಿ ಕೊಟ್ಟಿರ್ತಾರೆ ಅವರು. ಅವಾಗ ಆ ಅನ್ನೋನ್ ವರ್ಟೆಕ್ಸ್ ನ ಎಕ್ಸ್ ವೈ ಅಂತ ತಗೋಬೇಕು. ಯಾವಾಗಲೂ ವರ್ಟಿಸಸ್ ಗಳು ನಮಗೆ ಫಾರ್ಮುಲಾದಲ್ಲಿ ಎಂಟ್ರಿ ಆಗ್ಬೇಕು. ವರ್ಟಿಸಸ್ ಆಫ್ ಎ ಟ್ರಯಾಂಗಲ್ ಏನ್ ನಾವು ತಗೊಂಡಿರ್ತೀವೋ ಅದು ನಮಗೆ ಬಲಗಡೆ ಭಾಗದಲ್ಲಿ ಅದು ಆ ಫಾರ್ಮುಲಾ ಒಳಗಡೆಗೆ ವ್ಯಾಲ್ಯೂಸ್ ಗಳು ಎಂಟ್ರಿ ಆಗಬೇಕು. ದೆನ್ there is an equality between the two coordinates. ಅವಾಗ x ಕೋಆರ್ಡಿನೇಟ್ ಅನ್ನ ಈಕ್ವೇಟ್ ಮಾಡ್ಕೊಂಡಾಗ ನನಗೆ x ಕೋಆರ್ಡಿನೇಟ್ ಆಫ್ ದ ಅನ್ನೋನ್ ಪಾಯಿಂಟ್ ಸಿಗುತ್ತೆ, y ಕೋಆರ್ಡಿನೇಟ್ ಅನ್ನ ಈಕ್ವೇಟ್ ಮಾಡ್ಕೊಂಡಾಗ ಸೊ ನನಗೆ ಆ ಅನ್ನೋನ್ ವರ್ಟೆಕ್ಸಿನ y ಕೋಆರ್ಡಿನೇಟ್ ಸಿಗುತ್ತೆ. ಸೊ ದಟ್ ಈಸ್ ದ ಮೆಥಡ್ ಟು ಫೈಂಡ್ ದ ಸೆಂಟ್ರಾಯ್ಡ್. ಕೊಟ್ಟಾಗ ಅನ್ನೋನ್ ವರ್ಟೆಕ್ಸ್ ಅನ್ನ ಕಂಡುಹಿಡಿಯೋದು. ಸೊ ದಟ್ ಈಸ್ ದ ಬೇಸಿಕ್ ಫಾರ್ಮುಲಾ ಟು ಯೂಸ್ ಇನ್ ದ ಕಾಂಪಿಟೇಟಿವ್ ಪಾರ್ಟ್. ಇದು ಸೆಂಟ್ರಾಯ್ಡ್ ಆಫ್ ಎ ಟ್ರಯಾಂಗಲ್. ಸೊ ಇದು ಒಂದು ಕಾನ್ಸೆಪ್ಟ್ ನಮಗಿಲ್ಲಿ ಬಂದಿರೋದು. ಈಗ ಇದಾದ್ಮೇಲೆ ನಿಮಗೆ ಏರಿಯಾ ಆಫ್ ಎ ಟ್ರಯಾಂಗಲ್ ಅಂತ ಇತ್ತು. ದಟ್ ಈಸ್ ದ ಏರಿಯಾ ಆಫ್ ಎ ಟ್ರಯಾಂಗಲ್. ಆ ಫಾರ್ಮುಲಾನು ಕೂಡ ನೀವು ಡಿರೈವೇಶನ್ ನಿಮಗೆ ಆಲ್ರೆಡಿ ಇದೆ. ಅದು ದಟ್ ಈಸ್ ಟು ಫೈಂಡ್ ದ ಏರಿಯಾ ಆಫ್ ಎ ಟ್ರಯಾಂಗಲ್ ವೆನ್ ದ ವರ್ಟಿಸಸ್ ಆರ್ ಗಿವನ್. So vertices of a triangle, there are 3 vertices. You take the first vertex as, so already ನಿಮಗೆ ಅದು derivation ಇರೋದ್ರಿಂದ so it is not necessary to derive again, but you should know the formula. That is, now this is the triangle. All the 3
three vertices of a triangle are given here. That is x1 comma y1. The second point coordinate is x2 comma y2, and the third vertex is x3 comma y3. So triangle ina ಮೂರು vertices ಗಳು ಕೊಟ್ಟಾಗ then how to find the area of the triangle. ಇಲ್ಲಿ ಏರಿಯಾ ಆಫ್ ಎ ಟ್ರಯಾಂಗಲ್ ಅನ್ನು ಕಂಡುಹಿಡಿಯಲಿಕ್ಕೆ ನಾವು ಲೋವರ್ ಕ್ಲಾಸ್ ಅಲ್ಲಿ ಬೇಸಿಕಲಿ we use the formula that is half base into height of the triangle. That is how to write the height of the triangle ಅಂದ್ರೆ ಒಂದು ವರ್ಟೆಕ್ಸ್ ಇಂದ ಸೊ ಅದರ ಆಪೋಸಿಟ್ ಸೈಡ್ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಅನ್ನು ಡ್ರಾ ಮಾಡಿದ್ರೆ that represents the height of the triangle. So half base into height, that is the basic formula where we use to find the area of the triangle in the lower class. But in analytical geometry, in analytical method, so here the vertices of a triangle are given in terms of points. Points ಗಳು ಮೂಲಕ ಕೊಟ್ಟಾಗ then the formula that already where we have derived, it is given by, that is area of the triangle ABC, it is equal to half of vertices ನ ಸೈಕ್ಲಿಕ್ ಆರ್ಡರ್ ತಗೊಂಡು ಹೋದ್ರೆ ಈಸಿಯಾಗಿ ಮೆಮೊರಿ ಮಾಡ್ಕೋಬಹುದು ಅದನ್ನ. ಸೊ ಯಾವಾಗಲೂ ಎಕ್ಸ್ ಕೋಆರ್ಡಿನೇಟ್ ಗಳೆಲ್ಲ ಹೊರಗಡೆ ಭಾಗದಲ್ಲಿರುತ್ತೆ, ಬ್ರಾಕೆಟ್ ಒಳಗಡೆ ಡಿಫರೆನ್ಸ್ ಅಲ್ಲಿ ಬರೋದೆಲ್ಲ ವೈ ಕೋಆರ್ಡಿನೇಟ್ಸ್ ಗಳು ಇರುತ್ತೆ. ಡಿಫರೆನ್ಸ್ ಅಲ್ಲಿ ಅದನ್ನ ಸೈಕ್ಲಿಕ್ ಆರ್ಡರ್ ತಗೊಂತ ಹೋಗ್ಬೇಕು. y1 ಮೈನಸ್ y2, ಮುಂದಿಂದಕ್ಕೆ y2 ಮೈನಸ್ y3, ಮುಂದಿಂದಕ್ಕೆ y3 ಆದ್ಮೇಲೆ ಮತ್ತೆ ವಾಪಸ್ y1 ಗೆ ಬರಬೇಕು. ಅಂಡ್ ಇಟ್ ಈಸ್ ಗಿವನ್ ಬೈ ದಟ್ ಈಸ್ x1 ಇಂಟು 1 ಆದ್ಮೇಲೆ ಸಫಿಕ್ಸ್ ನಂಬರ್ ಗಳನ್ನು ನೋಡ್ಕೊಳ್ಳಿ, ಈಸಿಯಾಗಿ ಗೊತ್ತಾಗುತ್ತೆ. x1 1 ಆದ್ಮೇಲೆ 2 ಬರಬೇಕು, y2 ಮೈನಸ್ y3, ಬ್ರಾಕೆಟ್ ಅಲ್ಲಿ ಯಾವಾಗಲೂ y ಕೋಆರ್ಡಿನೇಟ್ಸ್ ಗಳಿರುತ್ತೆ, ಪ್ಲಸ್ x2 ಇಂಟು 2 ಆದ್ಮೇಲೆ 3, y3 ಮೈನಸ್ y1, ಪ್ಲಸ್ x3 ಇಂಟು 3 ಆದ್ಮೇಲೆ ವಾಪಸ್ ಮತ್ತೆ 1 ಗೆ ಬರಬೇಕು, y1 ಮೈನಸ್ y2. So this is the formula to find the area of the triangle. Or this can also be written as half of the summation. ಮೊದಲನೇ ಟರ್ಮ್ ಏನಿದೆನೋ ಅದನ್ನ ಸಮೇಷನ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡಬಹುದು. ಸೊ ದಿಸ್ ಇಸ್ ದ ಫಾರ್ಮುಲಾ ಟು ಗಿವ್ ದ ಏರಿಯಾ ಆಫ್ ದ ಟ್ರಯಾಂಗಲ್. ಸೊ ಇಲ್ಲಿ ಏರಿಯಾ ಕಂಡುಹಿಡಿಯಲಿಕ್ಕೆ, ಟ್ರಯಾಂಗಲ್ ಏರಿಯಾ ಕಂಡುಹಿಡಿಯಲಿಕ್ಕೆ ಡಿಪೆಂಡ್ಸ್ ಅಪಾನ್ ದ ಗಿವನ್ ಡೇಟಾ. ಬೇಸ್ ಇಂಟು ಹೈಟ್ ಅಂತ ತಗೊಂಡು ಮಾಡಿದ್ರೆ ನೋಡಿ, ಮೂರು ವರ್ಟಿಸಸ್ ಗಳು ಗೊತ್ತಿದ್ದಾಗ ಹಾಫ್ ಬೇಸ್ ಇಂಟು ಹೈಟ್, ಬೇಸ್ ಅಂದ್ರೆ ಇದ್ರ ಡಿಸ್ಟೆನ್ಸ್ ಕಂಡು ಹಿಡ್ಕೊಂಡು ಮಾಡ್ಕೊಳ್ತೀವಿ, ಆ ತಗೊಂಡು ಮಾಡ್ತೀವಿ. ಎಲ್ಲಾ ವರ್ಟಿಸಸ್ ಗಳು ಕೊಟ್ಟಾಗ ಈ ಫಾರ್ಮುಲಾನ ಹಾಕೊಳ್ತೀವಿ. ಸೊ ವೆನ್ ಆಲ್ ದ ಸೈಡ್ಸ್ ಅಂದ್ರೆ ಟ್ರಯಾಂಗಲ್ ಸೈಡ್ಸ್ ಗಳ ಲೆಂತ್ ನ ಕೊಟ್ಟಾಗ ಅವಾಗ ಮತ್ತೆ ಅದಕ್ಕೊಂದು ಬೇರೆ ಫಾರ್ಮುಲಾ ಇದೆ. ಸೊ ಆ ಫಾರ್ಮುಲಾ ಅಂದ್ರೆ ಅಲ್ಲಿ ಏನೇನು ನಮ್ಗೆ ಡೇಟಾ ಕೊಟ್ಟಿರ್ತಾರೋ ಅದರ ಮೇಲೆ ನಾವು ಫಾರ್ಮುಲಾನ ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಸೊ ದಿಸ್ ಇಸ್ ದ ಫಾರ್ಮುಲಾ ಟು ಫೈಂಡ್ ದ ಏರಿಯಾ ಆಫ್ ದಿ ಟ್ರಯಾಂಗಲ್. ಈಗ ಫಸ್ಟ್ ಕ್ಲಾಸ್ ಅಲ್ಲಿ 3 ಪಾಯಿಂಟ್ಗಳು ಕೊಲೀನಿಯರ್ ಅಂತ ನಾವು ಹೇಳಿದ್ವಿ. ಸೊ 3 ಪಾಯಿಂಟ್ಸ್ ಆರ್ ಕೊಲೀನಿಯರ್ ಅಂತ ಪ್ರೂವ್ ಮಾಡಲಿಕ್ಕೆ ದೇರ್ ಆರ್ 3 ಮೆಥಡ್ಸ್. ಮೊದಲನೇ ಮೆಥಡ್ ಅಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾನ ಯೂಸ್ ಮಾಡಿಕೊಂಡು we can show that the given 3 points are collinear. ಎರಡನೇ ಮೆಥಡ್ ಅಲ್ಲಿ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿರೋ ಹಾಗೆ, ಎರಡನೇ ಮೆಥಡ್ ಅಲ್ಲಿ ಏರಿಯಾ ಆಫ್ ದ ಟ್ರಯಾಂಗಲ್ ಎಲ್ಲಾ 3 ವರ್ಟಿಸಸ್ ಗಳು ಕೊಟ್ಟಾಗ ಏರಿಯಾ ಆಫ್ ನೋಡಿ 3 ಪಾಯಿಂಟ್ಸ್ ಅಂತ ಅರ್ಥ ಅಲ್ಲಿಗೆ. ಸೊ ಏರಿಯಾ ಆಫ್ ದ ಟ್ರಯಾಂಗಲ್ 0 ಅಂತ ತೋರಿಸಿದ್ರೆ ಇಟ್ ಆಲ್ಸೋ ಮೀನ್ಸ್ ದಟ್. ಸೊ ವಿ ಕಾಂಟ್ ಕನ್ಸ್ಟ್ರಕ್ಟ್ ದ ಟ್ರಯಾಂಗಲ್ ವಿಚ್ ಮೀನ್ಸ್ ದಟ್ the area of the triangle is 0. ಹಾಗಾಗಿ ಇದು ಎರಡನೇ ಮೆಥಡ್ ಆಗುತ್ತೆ. ಇನ್ನೊಂದು ಮೆಥಡ್ ಇದೆ, ಅದು ನಾವು ಸ್ಟ್ರೈಟ್ ಲೈನ್ ಚಾಪ್ಟರ್ ಅಲ್ಲಿ ಸ್ಲೋಪ್ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿಕೊಂಡು ಮಾಡೋಣ.
ಯಾಕೆಂದ್ರೆ 3 ಪಾಯಿಂಟ್ ಒಂದೇ ಲೈನ್ ಮೇಲಿದ್ರೆ ಅವಾಗ ಈ ಎ ಬಿ ಸಿ ಪಾಯಿಂಟ್ಸ್, ಎ ಬಿ ಲೈನಿನ ಸ್ಲೋಪ್ ಎಷ್ಟಿರುತ್ತೋ ಎ ಸಿ ಲೈನಿನ ಸ್ಲೋಪ್ ಕೂಡ ಅಷ್ಟೇ ಇರುತ್ತೆ, ಬಿ ಸಿ ತಗೊಂಡ್ರು ಕೂಡ ಅದರ ಸ್ಲೋಪ್ ಅಷ್ಟೇ ಇರುತ್ತೆ. ಸೊ ಸ್ಲೋಪ್ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿಕೊಂಡು even we can prove that the given 3 points are collinear. So ನಮಗೆ ಪ್ರಾಬ್ಲಮ್ ಅಲ್ಲಿ ಈ ಕಾಂಪಿಟೇಟಿವ್ ಪಾರ್ಟ್ ಅಲ್ಲಿ ಸಿಇಟಿ ಕೇಳೋದಾದ್ರೆ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ದ ಗಿವನ್ಸ್ ವೇರ್ ದ ಪಾಯಿಂಟ್ಸ್ ಆರ್ ಕೊಲಿನಿಯರ್ ಅಂತ ಅಂದಾಗ ಈ 3 ಮೆಥಡ್ ಗಿಂತ ನಮಗೆ ಈ ಸ್ಲೋಪ್ ಕಾನ್ಸೆಪ್ಟ್ ಮೆಥಡ್ ಏನಿದೆ ಅಲ್ಲ ಆ ಮೆಥಡ್ ಅನ್ನ ಯೂಸ್ ಮಾಡಿಕೊಂಡ್ರೆ ಸೊ ವಿ ಕ್ಯಾನ್ ಈಸಿಲಿ ಗೆಟ್ the value of unknown. So if the given 3 points are collinear, that means we have to use the concept that the slope of the line AB, it is equal to the slope of the line AC. So slope na hege ಕಂಡುಹಿಡಿಯೋದು ಅಂತ ಅದು ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಫಸ್ಟ್ PUC ಏನು ನಮಗೆ ಚಾಪ್ಟರ್ ಕನ್ಸಿಡರ್ ಮಾಡ್ತೀವಲ್ಲ ಆ ಚಾಪ್ಟರ್ ಅಲ್ಲಿ ಬರುತ್ತೆ, ಅವಾಗ ಅಲ್ಲಿ ಅದರ ಬಗ್ಗೆ ಓದೋಣಂತೆ. ಸೊ ಇದು ಏರಿಯಾ ಆಫ್ ದ ಟ್ರಯಾಂಗಲ್. ಮತ್ತೆ ಏರಿಯಾ 0 ಆದ್ರೆ ನಮಗೆ ಟ್ರಯಾಂಗಲ್ ಕನ್ಸ್ಟ್ರಕ್ಷನ್ ಆಗಿಲ್ಲ ಅಂತ ಅರ್ಥ. ಅಂದ್ರೆ 3 ಪಾಯಿಂಟ್ಗಳು ನಮಗೆ ಕೊಲಿನಿಯರ್ ಇದೆ, ಕಾನ್ವರ್ಸ್ಲಿ ಆಲ್ಸೋ. ಸೊ ಇಫ್ ದ ಏರಿಯಾ ಈಸ್ 0 then the points are collinear. If the points are collinear then the area of the triangle formed by those points, so it is 0 ಅಂತ ಅರ್ಥ ಅಲ್ಲಿಗೆ. ಸೊ ಇದು ನಮಗೆ ಏರಿಯಾ ಆಫ್ ಎ ಟ್ರಯಾಂಗಲ್ ಬಗ್ಗೆ ನಾವು ಬರುತ್ತಿದೆ. ಇಲ್ಲಿ ತನಕ ನಿಮ್ದು ಫಸ್ಟ್ ಇಯರ್ ಅಲ್ಲಿ 10th ಸ್ಟ್ಯಾಂಡರ್ಡ್ ಅಲ್ಲಿ ಸೊ ಇಷ್ಟು ನಿಮಗೆ ಇತ್ತು. ಅಲ್ಲಿ ಇಲ್ಲಿ ಒಂದು ಎಕ್ಸ್ಟ್ರಾ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ಸೊ ದಟ್ ಈಸ್ ವಿ ಹ್ಯಾವ್ ಟು ಲರ್ನ್ ದ ಡೆಫಿನೇಷನ್ ಆಫ್ ದ ಲೋಕಸ್ ಆಫ್ ಎ ಪಾಯಿಂಟ್. ಸೊ ಲೋಕಸ್ ಆಫ್ ಎ ಪಾಯಿಂಟ್ ಅದರ ಡೆಫಿನೇಷನ್ ಏನು ಅಂತ. ಯಾಕೆಂದ್ರೆ ನಾವು ಎಲ್ಲಾ ಜಾಮೆಟ್ರಿಕಲ್ ಫಿಗರ್ಸ್ ಗಳನ್ನ ಡ್ರಾ ಮಾಡಬೇಕಾದ್ರೆ ವಿ ನೀಡ್ ಪಾಯಿಂಟ್ಸ್. ವಿತೌಟ್ ಪಾಯಿಂಟ್ಸ್ ವಿ ಕಾಂಟ್ ಟ್ರೇಸ್ ಎನಿ ಜಾಮೆಟ್ರಿಕಲ್ ಫಿಗರ್. ಈಗ ನಮಗೆ ಗೊತ್ತಿದೆ ಲೈನ್ ಕೂಡ ಡ್ರಾ ಮಾಡಬೇಕಂದ್ರೆ ಮಿನಿಮಮ್ ವಿ ನೀಡ್ 2 ಪಾಯಿಂಟ್ಸ್. ಹಾಗಾಗಿ ಸರ್ಕಲ್ ಅನ್ನ ಡ್ರಾ ಮಾಡಬೇಕಾದ್ರೆ ವಿ ನೀಡ್ ಸೆಟ್ ಆಫ್ ಪಾಯಿಂಟ್ಸ್. ಪ್ಯಾರಾಬೋಲಾ ಡ್ರಾ ಮಾಡಬೇಕಾದ್ರೆ ವಿ ನೀಡ್ ಅಗೇನ್ ಸೆಟ್ ಆಫ್ ಪಾಯಿಂಟ್ಸ್. ಹಾಗಾಗಿ ಇಲ್ಲಿ ನಾವು ಈ ಲೋಕಸ್ ಆಫ್ ಎ ಪಾಯಿಂಟ್ ಅನ್ನೋ ಡೆಫಿನೇಷನ್ ಅನ್ನ ಕಲ್ತ್ರೆ ಅವಾಗ ಹೇಗೆ ನಾವು ಅವನ್ನ ಎಲ್ಲಾ ಕರ್ವ್ಸಿನ ಡೆಫಿನೇಷನ್ ಅನ್ನ ಡಿಫೈನ್ ಮಾಡಿದಾಗ ಅಲ್ಲಿ ಗೊತ್ತಾಗುತ್ತೆ. ಸೊ ಸರ್ಕಲ್ ಅಂದ್ರೆ ಏನು, ಪ್ಯಾರಾಬೋಲಾನ ಹೇಗೆ ಡಿಫೈನ್ ಮಾಡಬೇಕು. ಸೊ ದಟ್ ಈಸ್ ದ ಡೆಫಿನೇಷನ್ ಆಫ್ ದ ಲೋಕಸ್ ಆಫ್ ಎ ಪಾಯಿಂಟ್. ಲೋಕಸ್ ಆಫ್ ಎ ಪಾಯಿಂಟ್ ಅಂತ ನಾವು ಹೇಳ್ಬೋದು. ಇಟ್ ಈಸ್ ದ ಸೆಟ್ ಆಫ್ ಪಾಯಿಂಟ್ಸ್ ಅಂತಾನು ಕನ್ಸಿಡರ್ ಮಾಡ್ತಾರೆ ಅದನ್ನ. ಸೊ ನಾವೇನ್ ಮಾಡ್ತೀವಿ ಅಂದ್ರೆ ಡಿಫೈನ್ ಮಾಡ್ಬೇಕಂದ್ರೆ ಸೆಟ್ ಆಫ್ ಪಾಯಿಂಟ್ಸ್ ಅಂತ ನಾವು ಹೇಳ್ಬೋದು, ಲೋಕಸ್ ಆಫ್ ಎ ಪಾಯಿಂಟ್ ಅಂತ ನಾವು ಹೇಳ್ಬೋದು. ಈಗ ಒಂದು ಎಕ್ಸಾಂಪಲ್ ಅನ್ನ ಫಸ್ಟ್ ಹೇಳಿ ಆಮೇಲೆ ಅದನ್ನ ಡಿಫೈನ್ ಮಾಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಮಗೆ. ಯು ಟೇಕ್ ಒನ್ ಆಫ್ ದ ಫಿಕ್ಸ್ಡ್ ಪಾಯಿಂಟ್, ದೆನ್ ಯು ಟೇಕ್ ದ ಪಾಯಿಂಟ್ಸ್ ಆನ್ ದ ಪ್ಲೇನ್ ಸಚ್ ದಟ್ ಈ ಫಿಕ್ಸ್ಡ್ ಪಾಯಿಂಟ್ ಇಂದ ನನ್ನ ಪ್ಲೇನ್ ಅಲ್ಲಿ ಪಾಯಿಂಟ್ ಗಳನ್ನ ಹೇಗೆ ಸೆಲೆಕ್ಟ್ ಮಾಡಬೇಕು ಅಂದ್ರೆ ಸಪೋಸ್ ಅದು 5 ಯೂನಿಟ್ಸ್ ದೂರದಲ್ಲಿರುವಂತ ಪಾಯಿಂಟ್ಸ್ ಗಳನ್ನ ಸೆಲೆಕ್ಟ್ ಮಾಡಿ. ಈ ಫಿಕ್ಸ್ಡ್ ಪಾಯಿಂಟ್ ಇಂದ 5 ಯೂನಿಟ್ಸ್ ದೂರದಲ್ಲಿರುವಂತಹ ಪಾಯಿಂಟ್ ಗಳನ್ನ ನನ್ನ ಪ್ಲೇನ್ ಅಲ್ಲಿ ಸೆಲೆಕ್ಟ್ ಮಾಡ್ತಾ ಹೋಗ್ಬೇಕು. ದೇರ್ ಆರ್ ಸೋ ಮೆನಿ ಪಾಯಿಂಟ್ಸ್, ಸೊ ವೇರ್ ದೇ ಸ್ಯಾಟಿಸ್ಫೈ ದಿಸ್ ಕಂಡೀಷನ್. ಈ ಕಂಡೀಷನ್ ಅನ್ನ ಸ್ಯಾಟಿಸ್ಫೈ ಮಾಡುವಂತ ಪಾಯಿಂಟ್ ನೋಡಿ ಎಷ್ಟೊಂದಿದೆ ಪ್ಲೇನ್ ಅಲ್ಲಿ. ಅದಕ್ಕೆ ನಾವು ಅದನ್ನ ಸೆಟ್ ಆಫ್ ಪಾಯಿಂಟ್ಸ್ ಅಂತ ಹೇಳ್ತಾರೆ. ಸೊ ದೇರ್ ಆರ್ ಸೋ ಮೆನಿ ಪಾಯಿಂಟ್ಸ್ ಇನ್ ದ ಪ್ಲೇನ್ ವೇರ್ ದೇ ಸ್ಯಾಟಿಸ್ಫೈ ದ ಕಂಡೀಷನ್ ದಟ್ ದ ಡಿಸ್ಟೆನ್ಸ್ ಫ್ರಮ್ ಆಲ್ ದೀಸ್ ಪಾಯಿಂಟ್ಸ್ ಫ್ರಮ್ ದ ಫಿಕ್ಸ್ಡ್ ಪಾಯಿಂಟ್ ಈಸ್ ಕಾನ್ಸ್ಟೆಂಟ್, ಸೇಮ್. ಬರೇ 5 ಯೂನಿಟ್ಸ್ ಇರೋದೇ ತಗೋಬೇಕು. ದಟ್ ಈಸ್ ಕಾಲ್ಡ್ ಆಸ್ ದ ಜಾಮೆಟ್ರಿಕಲ್ ಕಂಡೀಷನ್. ಇದನ್ನೇ ನಾವು ಜಾಮೆಟ್ರಿಕಲ್ ಕಂಡೀಷನ್ ಅಂತ ಹೇಳ್ತೇವೆ ನೋಡಿ. ಸೊ 5 ಯೂನಿಟ್ಸ್ ದೂರದಲ್ಲಿರುವಂತ ಪಾಯಿಂಟ್ಸ್.
ಈ ಎಲ್ಲ ಪಾಯಿಂಟ್ಗಳನ್ನ ಟ್ರೇಸ್ ಮಾಡ್ತಾ ಹೋಗಿ, ಜಾಯಿನ್ ಮಾಡ್ತಾ ಹೋಗಿ. ಜಾಯಿನ್ ಮಾಡ್ತಾ ಹೋದ್ರೆ ಇದನ್ನ ನಾನು ಏನು ಟ್ರೇಸ್ ಮಾಡಿದ್ನಲ್ಲ ಇದನ್ನೇ ಪಾತ್ ಅಂತ ಕರೀತಾರೆ. ಪಾತ್, ಇಟ್ ಇಸ್ ಕಾಲ್ಡ್ ಆಸ್ ದ ಪಾತ್. ದ ಪಾತ್ ಟ್ರೇಸ್ಡ್ ಬೈ ದ ಪಾಯಿಂಟ್ಸ್ ಅಂತ ಹೇಳ್ತಾರೆ. ದಿ ಪಾತ್ ಟ್ರೇಸ್ಡ್ ಬೈ ದ ಪಾಯಿಂಟ್ಸ್. ಪ್ರತಿ ಒಂದು ಜಾಮೆಟ್ರಿಕಲ್ ಫಿಗರ್ ಅನ್ನ ನಾವು ಟ್ರೇಸ್ ಮಾಡಬೇಕಾದ್ರೆ ದೇ ಹ್ಯಾವ್ ದೇರ್ ಓನ್ ಜಾಮೆಟ್ರಿಕಲ್ ಕಂಡೀಷನ್. ಪ್ರತಿ ಒಂದು ಜಾಮೆಟ್ರಿಕಲ್ ಫಿಗರಿಗೆ ಅದರದೇ ಆದಂತಹ ಜಾಮೆಟ್ರಿಕಲ್ ಕಂಡೀಷನ್ ಇರುತ್ತೆ. ಸೊ ಆ ಜಾಮೆಟ್ರಿಕಲ್ ಕಂಡೀಷನ್ ಅನ್ನ ನಾವೀಗ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿ, ಸಪೋಸ್ ನೋಡಿ ಇದೆಲ್ಲ ಸೆಟ್ ಆಫ್ ಪಾಯಿಂಟ್ಸ್. ಈ ಅಷ್ಟು ಪಾಯಿಂಟ್ಸ್ ಗಳನ್ನ ತಗೊಂಡು ನಾನು ಆನ್ಸರ್ ಬರೀಲಿಕ್ಕೆ ಬರಲ್ಲ. ಅದಕ್ಕೆ ಈ ಎಲ್ಲಾ ಪಾಯಿಂಟ್ ಗಳನ್ನ ರೆಪ್ರೆಸೆಂಟ್ ಮಾಡುವಂತ ಒಂದು ಜನರಲ್ ಆಗಿ ಪಾಯಿಂಟ್ ಅನ್ನ ತಗೋಬೇಕು. We have to take the point on the path. ಪಾತಿನ ಮೇಲೆ ಒಂದು ಪಾಯಿಂಟ್ ತಗೋಬೇಕು. ಪಾತ್ ಮೇಲೆ ಎಲ್ಲ ಪಾಯಿಂಟ್ಸ್ ಇರುತ್ತೆ. ನಾವು ಅದಕ್ಕೆ ಜನರಲ್ ಆಗಿ ಒಂದು ಪಾಯಿಂಟ್ ಅನ್ನ ತಗೋಬೇಕು. ಯು ಟೇಕ್ ದಟ್ ಆಸ್ ಎಕ್ಸ್, ವೈ. ಈ ಪಾಯಿಂಟ್ಗೆ ಜಾಮೆಟ್ರಿಕಲ್ ಕಂಡೀಷನ್ ಅನ್ನ ಅಪ್ಲೈ ಮಾಡಬೇಕು. ಅಂದ್ರೆ ಸಿ ಇಂದ ಪಿಗೆ ಡಿಸ್ಟೆನ್ಸ್ ಎಷ್ಟಿದೆ? 5 ಯೂನಿಟ್ಸ್ ಇದೆ. ದಿಸ್ ಇಸ್ ದ ಜಾಮೆಟ್ರಿಕಲ್ ಕಂಡೀಷನ್ ಟು ಗೆಟ್ ದ ಜಾಮೆಟ್ರಿಕಲ್ ಫಿಗರ್. ನೋಡಿ, ಈ ಕಂಡೀಷನ್ ಅಲ್ಲಿ ನಾನು ಏನ್ ಪಾಯಿಂಟ್ಸ್ ಗಳನ್ನ ಪ್ಲೇನ್ ಅಲ್ಲಿ ತಗೊಂಡು ಟ್ರೇಸ್ ಮಾಡಿದೀನಲ್ಲ, ಪಾತ್ ಕ್ರಿಯೇಟ್ ಮಾಡಿದೀವಲ್ಲ, ಸೊ ಯಾವ ಫಿಗರ್ ನಮಗೆ ಸಿಕ್ಕಿದೆ? ಸರ್ಕಲ್ ಸಿಕ್ಕಿದೆ. ಸೊ ಅಕಾರ್ಡಿಂಗ್ ನಾವು ಡೈರೆಕ್ಟ್ ಸರ್ಕಲ್ ಅಂತ ಬರೆದು ಬಿಡ್ತೀವಿ. ಡ್ರಾ ಎ ಸರ್ಕಲ್ ಹೂ ರೇಡಿಯಸ್ ಇಸ್ 5 ಸೆಂಟಿಮೀಟರ್ ಅಂತ ಹೇಳ್ಬಿಡ್ತೀವಿ. ಬಟ್ ಒರಿಜಿನಲ್ ಆಗಿ ಅನಾಲಿಟಿಕಲ್ ಮೆಥಡ್ ಅಲ್ಲಿ ನಮಗೆ ಸರ್ಕಲ್ ಅನ್ನೋ ಫಿಗರ್ ಟ್ರೇಸ್ ಆಗಬೇಕಾದ್ರೆ ಸೊ ಈ ಲೋಕಸ್ ಆಫ್ ಎ ಪಾಯಿಂಟ್ ಅನ್ನ ಡೆಫಿನೇಷನ್ ಯೂಸ್ ಮಾಡಿಕೊಂಡು ಅದರ ಜಾಮೆಟ್ರಿಕಲ್ ಕಂಡೀಷನ್ ಅನ್ನು ಅದಕ್ಕೆ ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಆ ಜಾಮೆಟ್ರಿಕಲ್ ಫಿಗರ್ ಸರ್ಕಲ್ನ ಈಕ್ವೇಶನ್ ಸಿಗುತ್ತೆ. ಸೊ ಅದೇ ಅನಾಲಿಟಿಕಲ್ ಮೆಥಡ್ ಅಂತ ಹೇಳೋದು. ಸೊ CP = 5 ಆಯ್ತು. ಸೊ therefore the locus of a point is the path traced by the points in the plane under the geometrical condition. So that is called as the locus of a point, or the set of points in the plane which creates the path under the given geometrical condition. So that is called as the locus of a point. ಪ್ರತಿ ಒಂದು ಫಿಗರಿಗೆ ಅದರದೇ ಆದಂತ ಜಾಮೆಟ್ರಿಕಲ್ ಕಂಡೀಷನ್ ಇರುತ್ತೆ. ಆ ಜಾಮೆಟ್ರಿಕಲ್ ಕಂಡೀಷನ್ ಅನ್ನ ನಾವೀಗ ಅಪ್ಲೈ ಮಾಡಿ ಬರೆದ್ವಿ ಅಂದ್ರೆ ವಿ ಗೆಟ್ ದ ಈಕ್ವೇಶನ್ ಆಫ್ ದಟ್ ಪರ್ಟಿಕ್ಯುಲರ್ ಜಾಮೆಟ್ರಿಕಲ್ ಫಿಗರ್. ಈಗ ನಾವಿಲ್ಲಿ ಅನಾಲಿಟಿಕಲ್ ಜಾಮೆಟ್ರಿ ಓದ್ತಾ ಇದೀವಿ ಅಂದ್ರೆ ಪ್ರತಿ ಒಂದು ಜಾಮೆಟ್ರಿಕಲ್ ಫಿಗರ್ ಏನಿದೆ ಅಲ್ಲ, ನಾವು ಈ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿಕೊಂಡು ಅದರ ಈಕ್ವೇಶನ್ಸ್ ಗಳನ್ನ ಬರಿತಾ ಇದ್ದೀವಿ. ಕಾರ್ಟೀಷಿಯನ್ ಫಾರ್ಮ್ ಅಲ್ಲಿ ಎಲ್ಲಾ ಜಾಮೆಟ್ರಿಕಲ್ ಫಿಗರಿನ ಈಕ್ವೇಶನ್ಸ್ ಅನ್ನ ಇಲ್ಲಿ ನಾವು ಫಸ್ಟ್ ಇಯರ್ PU ಅಲ್ಲಿ ಅದನ್ನ ಡಿರೈವ್ ಮಾಡ್ಕೊಳ್ತೀವಿ. ಸೊ ನಾವು ಅದೇ 2 ಚಾಪ್ಟರ್ ಬರುತ್ತೆ. ಒಂದು ಸ್ಟ್ರೈಟ್ ಲೈನ್ ಚಾಪ್ಟರ್, ಅದರ ಈಕ್ವೇಶನ್ ಅನಾಲಿಟಿಕಲ್ ಫಾರ್ಮ್ ಅಲ್ಲಿ, ಮತ್ತೆ 4 ಜಾಮೆಟ್ರಿಕಲ್ ಫಿಗರ್ಸ್, ಒಂದು ಸರ್ಕಲ್, ಪ್ಯಾರಾಬೋಲಾ, ಎಲಿಪ್ಸ್ ಮತ್ತೆ ಹೈಪರ್ಬೋಲಾ. ಸೊ ಇವುಗಳ ಈಕ್ವೇಶನ್ಸ್ ಅನ್ನ ನಾವು ಡಿರೈವೇಶನ್ಸ್ ಗಳನ್ನ ಇಲ್ಲಿ ಮಾಡ್ಕೊಳ್ತೀವಿ. ಸೊ ಅದು ಅನಾಲಿಟಿಕಲ್ ಮೆಥಡ್ ಅಂತ ಅದಕ್ಕೆ ಹೇಳೋದು. ಸೊ ಈಗ therefore the definition of the locus of a point ಏನಾಗುತ್ತೆ ಅಂದ್ರೆ, locus of a point is nothing but the set of points in the plane, so which creates the path under the given geometrical condition. Or locus of a point is the path traced by the points in the plane under the given geometrical condition. So ಇಲ್ಲಿ ಈ ಕಂಡೀಷನ್ ಅಂದ್ರೆ ಈ ಫಿಗರ್ ಪ್ರಕಾರ, ಆ ಕಂಡೀಷನ್ ಪ್ರಕಾರ, ಈ ಎಕ್ಸಾಂಪಲ್ ತಗೊಂಡಿದೀವಲ್ಲ, ಇದರ ಪ್ರಕಾರ
ಸಿ ಪಾಯಿಂಟ್ ಅನ್ನ ಫಿಕ್ಸ್ ಅಂತ ತಗೊಂಡಿದೀವಲ್ಲ, ಸೊ ಅದನ್ನ ನಾವಿಲ್ಲಿ ಸೆಂಟರ್ ಆಫ್ ದ ಸರ್ಕಲ್ ಅಂತ ಕರೀತಾರೆ. ಈ ಏನು ಕಾನ್ಸ್ಟೆಂಟ್ ಡಿಸ್ಟೆನ್ಸ್ ಇದೆಯಲ್ಲ 5 ಯೂನಿಟ್ಸ್ ಅನ್ನೋದು, ಸೊ ದಟ್ ಈಸ್ ಕಾಲ್ಡ್ ಆಸ್ ದ ರೇಡಿಯಸ್ ಆಫ್ ದ ಸರ್ಕಲ್. ಸೊ ದಟ್ ಈಸ್ ಅಬೌಟ್ ದಿ ಎಕ್ಸಾಂಪಲ್ ಫಾರ್ ದ ಲೋಕಸ್ ಆಫ್ ಎ ಪಾಯಿಂಟ್. Then how to get the equation of the locus of a point? ಅಂದ್ರೆ ಪ್ರತಿ ಒಂದು ಜಾಮೆಟ್ರಿಕಲ್ ಕಂಡೀಷನ್ ಪಾತ್ ಇರುತ್ತೆ ನೋಡಿ, ಅಂದ್ರೆ ಟ್ರೇಸ್ ಮಾಡಿರ್ತೀವಿ ಫಿಗರ್. ಸೊ ಆ ಜಾಮೆಟ್ರಿಕಲ್ ಕಂಡೀಷನ್ ಅನ್ನ ಅಪ್ಲೈ ಮಾಡಿ ಈಕ್ವೇಶನ್ ಅನ್ನ ಯಾವ ರೀತಿಯಲ್ಲಿ ಕಂಡುಹಿಡಿಬೇಕು. ಸೊ ದಟ್ ಈಸ್ ದ ಮೆಥಡ್ ಟು ಫೈಂಡ್ ದ ಈಕ್ವೇಶನ್ ಆಫ್ ದ ಲೋಕಸ್ ಆಫ್ ಎ ಪಾಯಿಂಟ್. How to find it? Equation. ಯಾವಾಗಲೂ ಈಕ್ವೇಶನ್ ಆಫ್ ದ ಲೋಕಸ್ ಆಫ್ ಎ ಪಾಯಿಂಟ್ ಅಂದ್ರೆ ಈಕ್ವೇಶನ್ ಯಾವ ತರದಲ್ಲಿ ಬಂದಿರುತ್ತೆ ಅಂದ್ರೆ, ಇಟ್ ಗಿವ್ಸ್ ದ ರಿಲೇಶನ್ ಬಿಟ್ವೀನ್ ಎಕ್ಸ್ ಅಂಡ್ ವೈ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್. ಸೊ ದಟ್ ಈಸ್ ದ ಈಕ್ವೇಶನ್ ಆಫ್ ದ ಲೋಕಸ್ ಆಫ್ ಎ ಪಾಯಿಂಟ್. ಅದಕ್ಕೆ ಈ ಲೋಕಸ್ ಅಂದ್ರೆ ಪಾತ್, ಈ ಪಾತಿನ ಮೇಲೆ ಒಂದು ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡ್ಕೋಬೇಕು. ಯು ಟೇಕ್ ದಟ್ ಪಾಯಿಂಟ್ ಆಸ್ ಎಕ್ಸ್, ವೈ. ಈ ಪಾಯಿಂಟ್ಗೆ ನಾವು ಕೊಟ್ಟಿರುವಂತಹ ಜಾಮೆಟ್ರಿಕಲ್ ಕಂಡೀಷನ್ ಅನ್ನ ಅಪ್ಲೈ ಮಾಡಬೇಕು. ಅಂದ್ರೆ ಅವರು ಒಂದೊಂದಕ್ಕೆ ಒಂದೊಂದು ಜಾಮೆಟ್ರಿಕಲ್ ಕಂಡೀಷನ್ ಅವರು ಮೆನ್ಷನ್ ಮಾಡಿರ್ತಾರೆ. ಆ ಜಾಮೆಟ್ರಿಕಲ್ ಕಂಡೀಷನ್ ಅನ್ನ ಈ ಪಾಯಿಂಟ್ಗೆ ಅಪ್ಲೈ ಮಾಡಿ ಬರ್ಕೋಬೇಕು. ಸೊ ದೆನ್ ಫಾರ್ಮುಲಾ ಏನಾದ್ರೂ ಒಂದು ಯೂಸ್ ಮಾಡ್ಕೊಳ್ಳೋಂಥದ್ದು ಇದ್ದೇ ಇರುತ್ತೆ. ಈಗ ನೋಡಿ, ಇದು ಬೇಕು ಅಂತಂದ್ರೆ ಸಿ ಪಿ ಡಿಸ್ಟೆನ್ಸ್ 5 ಯೂನಿಟ್ಸ್ ಅಂತ ಇರೋದ್ರಿಂದ ಇಲ್ಲಿ ನಾವು ಡಿಸ್ಟೆನ್ಸ್ ಫಾರ್ಮುಲಾನ ಯೂಸ್ ಮಾಡ್ಕೋಬೇಕು. ಡಿಸ್ಟೆನ್ಸ್ ಫಾರ್ಮುಲಾನ ಯೂಸ್ ಮಾಡಿ ನಾನು ಸಿಂಪ್ಲಿಫೈ ಮಾಡಿದ್ರೆ ಒಂದು ಎಕ್ಸ್ ಮತ್ತೆ ವೈ ಅಲ್ಲಿ ಒಂದು ಈಕ್ವೇಶನ್ ಸಿಗುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ದ ಈಕ್ವೇಶನ್ ಆಫ್ ದಿ ಲೋಕಸ್. ಯಾವಾಗಲೂ ಲೋಕಸ್ಸಿನ ಮೇಲೆ ಒಂದು ಜನರಲ್ ಪಾಯಿಂಟ್ ಅನ್ನ ತಗೋಬೇಕು. ಈ ಪಾಯಿಂಟ್ಗೆ ಅದರದ್ದು ಜಾಮೆಟ್ರಿಕಲ್ ಗಿವನ್ ಜಾಮೆಟ್ರಿಕಲ್ ಕಂಡೀಷನ್ ಅನ್ನ ಅಪ್ಲೈ ಮಾಡಬೇಕು. ಅದನ್ನ ಒಂದು ಈಕ್ವೇಶನ್ ಫಾರ್ಮಲ್ ಈಕ್ವೇಶನ್ ಫಾರ್ಮಲ್ ಬರುತ್ತೆ. ಅಲ್ಲಿ ಯಾವ ಫಾರ್ಮುಲಾನ ಅಪ್ಲೈ ಮಾಡ್ಕೋಬೇಕು ಅನ್ನೋದು ಗೊತ್ತು ಮಾಡಿಕೊಂಡು ಆ ಫಾರ್ಮುಲಾ ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ನನಗೆ ಎಕ್ಸ್ ಮತ್ತೆ ವೈ ಅಲ್ಲಿ ಆನ್ಸರ್ ಸಿಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಈಕ್ವೇಶನ್ ಆಫ್ ದಿ ಲೋಕಸ್ ಅಂತ ಕರೀತಾರೆ. ಇಟ್ ಈಸ್ ಕಾಲ್ಡ್ ಆಸ್ ದ ಈಕ್ವೇಶನ್ ಆಫ್ ದಿ ಲೋಕಸ್. ಸೊ ಲೆಟ್ us end here. Let us continue in the next class.